ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ. ಶ್ರೀ ಗುರುಭ್ಯೋ ನಮಃ. ಈ ಹಿಂದಿನ ತರಗತಿಗಳಲ್ಲಿ ಸಾಧಕನಾದವನು ಯಾವ ರೀತಿಯಲ್ಲಿ ಸಾಧನೆಯನ್ನು ಮಾಡಬೇಕು, ಆ ಸಾಧನೆಗೆ ಯಾವೆಲ್ಲ ಮಾರ್ಗಗಳು ಶ್ರುತಿಯಲ್ಲಿ ಅಂದರೆ ಉಪನಿಷತ್ತುಗಳಲ್ಲಿ ಹೇಳಿವೆ, ಆ ಉಪನಿಷತ್ತುಗಳಲ್ಲಿ ತಿಳಿಸಿದಂತಹ ಯಾವ ಆತ್ಮ ಅನಾತ್ಮಗಳ ವಿವೇಕ ಇದೆಯೋ ಆ ವಿವೇಕವನ್ನು ಶಂಕರರು ಈ ವಿವೇಕ ಚೂಡಾಮಣಿಯಲ್ಲಿ ಎಳೆಯಾಳೆಯಾಗಿ ತಿಳಿಸಿ ಆ ಸಮಾಧಿಯನ್ನು ಯಾವ ರೀತಿಯಲ್ಲಿ ಹೊಂದಬೇಕು, ಸಮಾಧಿಸ್ಥನಾದಂತಹ ಸಮಾಧಿಯಲ್ಲಿ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಂತಹ ಜೀವನ್ಮುಕ್ತ ಯಾವ ರೀತಿಯಲ್ಲಿ ಇರ್ತಾನೆ, ಜೀವನ್ಮುಕ್ತನ ಲಕ್ಷಣ ಯಾವುವು, ಆ ಜೀವನ್ಮುಕ್ತನ ಲಕ್ಷಣವನ್ನು ಬೆಳೆಸಿಕೊಂಡಾಗ ನಾವೂ ಕೂಡ ಜೀವನ್ಮುಕ್ತರಾಗಲಿಕ್ಕೆ ಸಾಧ್ಯ ಎಂಬೆಲ್ಲ ಅಂಶಗಳನ್ನು ಇಲ್ಲಿಯವರೆಗೆ ನೋಡಿದ್ದೇವೆ. ಕೊನೆಯ ಭಾಗದಲ್ಲಿ ಅಂದರೆ ಶ್ಲೋಕದ ಸಂಖ್ಯೆ 479 ಅಲ್ಲಿಯ ತನಕ ವೇದಾಂತದ ಸಿದ್ಧಾಂತವನ್ನು ಹೇಳಿ 80ನೇ ಶ್ಲೋಕದಿಂದ ಶಿಷ್ಯ ತನ್ನ ಅನುಭವವನ್ನು ಹೇಳಿಕೊಡುತ್ತಾನೆ. ಇತಿ ಗುರುವಚನಾತ್ ಎಂಬಂತಹ ವಿಚಾರವನ್ನು ನೋಡಿದ್ದೇವೆ. ಸಮಾಧಿಸ್ಥನಾಗಿ ಬಹಿರ್ಮುಖನಾಗಿ ಬಂದಾಗ ಏನು ಹೇಳ್ತಾನೆ ಅಂದರೆ ಬುದ್ಧಿರಿವಿನಿಷ್ಠ ಗಲಿತಾ ಪ್ರವೃತ್ತಿ, ನನ್ನ ಬುದ್ಧಿ ಯಾವುದೂ ಇಲ್ಲ ಇತ್ಯಾದಿಗಳ ವಿವರವನ್ನು ನೋಡಿದ್ದೇವೆ. ಅದರ ಮುಂದಿನ ಶ್ಲೋಕ 483ನೇ ಶ್ಲೋಕವನ್ನು ಈ ದಿವಸ ನೋಡಬೇಕಾಗಿದೆ. ಈ ದಿವಸದ ಎಲ್ಲ ಭಾಗವೂ ಕೂಡ ಯಾವ ಅಂಶವನ್ನು ಹೊಂದಿದೆ ಅಂದರೆ ಶಿಷ್ಯ ತನಗಾದಂತಹ ಅನುಭವವನ್ನು ಹೇಳಿಕೊಳ್ಳುತ್ತಾನೆ. ಅಂದರೆ ಯಾಕಾಗಿ ಶಂಕರರು ಶಿಷ್ಯನ ಬಾಯಿಂದ ಈ ಮಾತನ್ನು ಹೇಳಿಸ್ತಾ ಇದ್ದಾರೆ ಅಂದರೆ ಇದು ಕೇವಲ ಅಧ್ಯಯನ ಅಧ್ಯಾಪನಕ್ಕೆ ಮಾತ್ರ ಸೀಮಿತವಾದಂತಹ ಜ್ಞಾನವಲ್ಲ, ಅನುಭವದ ಪರ್ಯಂತವಾಗಿ ಇರುವಂತಹ ಜ್ಞಾನ ವೇದಾಂತ ಜ್ಞಾನ ಎಂಬುದನ್ನು ತಿಳಿಸಲಿಕ್ಕಾಗಿ ಶಿಷ್ಯನ ಅನುಭವವನ್ನು ತಿಳಿಸ್ತಾ ಇದ್ದಾರೆ. ಅಂದರೆ ಶಂಕರರು ಶಿಷ್ಯನ ಅನುಭವ ಯಾವ ರೀತಿಯಲ್ಲಿ ಆಗತ್ತೆ ಎಂಬುದನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಗುರು ಶಿಷ್ಯರ ಸಂವಾದ ರೂಪವಾಗಿ ಬಂದಂತಹ ಈ ಗ್ರಂಥ ಗುರುವಿನ ಲಕ್ಷಣವನ್ನೆಲ್ಲ ಹೇಳಿ ಶಿಷ್ಯನು ಯಾವ ರೀತಿಯಲ್ಲಿ ಗುರುಗಳಲ್ಲಿ ಹೋಗಬೇಕು ಎಂಬಂತಹ ವಿವರಣೆಯನ್ನೂ ಮಾಡಿ ಶಿಷ್ಯನ ಲಕ್ಷಣವನ್ನು ಹೇಳಿ ಆ ಶಿಷ್ಯ ಎಂತಹ ಪ್ರಶ್ನೆಯನ್ನು ಮಾಡಿದ್ದ, ಆ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಕಂಡುಕೊಂಡಿದ್ದಾನೆ. ಕೇವಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋದು ಮಾತ್ರ ಅವನ ಗುರಿಯಾಗಿರಲಿಲ್ಲ, ಸಾಧನೆಯೂ ಕೂಡ ಆ ಶಿಷ್ಯನ ಗುರಿಯಾಗಿತ್ತು. ಕೇವಲ ಪ್ರಶ್ನೋತ್ತರ ಮಾತ್ರ ಸೀಮಿತವಾಗಿದ್ದರೆ ಆ ಶಿಷ್ಯ ಇಂತಹ ಅನುಭವವನ್ನು ಹೇಳ್ಕೊಡ್ತಾ ಇರಲಿಲ್ಲ. ಅನುಭವವನ್ನು ಹೇಳ್ಕೊಳ್ತಾನೆ ಅಂದರೆ ಅನುಭವಿಸಲೇಬೇಕಾಗತ್ತೆ. ಏಕೆಂದರೆ ಸಕ್ಕರೆಯ ಸಿಹಿ ಹೇಗಿದೆ ಅಂತ ಕೇಳಿದರೆ ಪ್ರಶ್ನೋತ್ತರ ರೂಪವಾಗಿ ಒಂದು ಪುಸ್ತಕವನ್ನು ಓದಿದರೆ ಸಾಮಾನ್ಯ ಮಟ್ಟಿಗೆ ಸಕ್ಕರೆ ಸಿಹಿಯಾಗಿರುತ್ತೆ ಅಂತ ಗೊತ್ತಿರುತ್ತೆ. ಆದರೆ ಸಿಹಿಯಾದ ವಸ್ತುವನ್ನೇ ತಿನ್ನದೇ ಇರುವಂತಹ ವ್ಯಕ್ತಿಗೆ ಸಿಹಿ ಅಂದರೆ ಏನು ಗೊತ್ತಿರೋದಿಲ್ಲ. ಹಾಗೆ ಈ ಬ್ರಹ್ಮಾನಂದ ಅಂತ ಕೇವಲ ಬಾಯಲ್ಲಿ ಹೇಳಿದರೆ
ಅದು ಯಾವ ರೀತಿ ಆನಂದ ಅಂತ ಗೊತ್ತಾಗೋದಿಲ್ಲ. ಅದನ್ನು ಅನುಭವಿಸಿದರೆ ಮಾತ್ರ ಗೊತ್ತಾಗತ್ತೆ. ಆದ್ದರಿಂದ ಉಪನಿಷತ್ತಿನಲ್ಲೂ ಕೂಡ ಇದೇ ಒಂದು ಪ್ರಕಾರ ನಮಗೆ ಕಂಡುಬರುತ್ತೆ. ಅಂದರೆ ಈ ಒಂದು ರೀತಿ ಗುರು ಶಿಷ್ಯರ ಸಂವಾದವಾಗಿ ಗುರುಗಳ ಉಪದೇಶವನ್ನು ಮನನ ಮಾಡಿ ನಿಧಿಧ್ಯಾಸನದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಳ್ತಾನೆ ಶಿಷ್ಯ. ತೈತರಿಯೋಪನಿಷತ್ತಿನಲ್ಲೂ ಕೊನೆಯ ಭಾಗದಲ್ಲಿ ಅಹಮನ್ನಂ 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 ಅಹಮನ್ನಾದೋ ಅಹಮನ್ನಾದೋ ಅಹಮನ್ನಾದ ಅಂತೆಲ್ಲ ವಿವರಣೆ ಬರುತ್ತೆ. ಆತ್ಮಜ್ಞಾನಿಯಾದವನು ಹೇಗೆ ಸರ್ವಾತ್ಮ ಭಾವವನ್ನು ಕಂಡುಕೊಳ್ತಾನೆ ಅಂತ. ಸರ್ವಾತ್ಮ ಭಾವ ಅಂದರೆ ಏನು? ಎಲ್ಲ ಕಡೆಯಲ್ಲೂ ತನ್ನನ್ನು ನೋಡೋದು, ಅಥವಾ ಎಲ್ಲ ಕಡೆಯಲ್ಲೂ ಇರುವಂತಹ ಪರಬ್ರಹ್ಮ ವಸ್ತುವನ್ನು ತಾನಾಗಿ ಅನುಭವಿಸೋದೇ ಸರ್ವಾತ್ಮ ಭಾವ ಅಂತ ಹೇಳಲ್ಪಡುತ್ತೆ. ಸರ್ವವೂ ಆಗಿ ಸರ್ವವನ್ನು ತನ್ನ ಆತ್ಮ ಎಂಬುದಾಗಿ ತಿಳ್ಕೊಳ್ಳುವುದಕ್ಕೆ ಸರ್ವಾತ್ಮ ಭಾವ ಅಂತ ಹೇಳ್ತಾರೆ. ಅಲ್ಲಿ ಸರ್ವ ಅಂತ ಶಬ್ದ ಬಂದಾಗ ಯಾವ ಒಂದು ವಿಭಾಗವೂ ಇರೋದಿಲ್ಲ, ಎಲ್ಲವೂ ಅಂತ ಅರ್ಥ. ಎಲ್ಲವೂ ಆಗಿರ್ತಾನೆ ಅಂದರೆ ಎಲ್ಲವೂ ಒಂದಾಗಿ ಅನುಭವಿಸ್ತಾನೆ ಅಂತ ಅರ್ಥ. ಆ ಎಲ್ಲವೂ ಒಂದು ಅಂದರೆ ಸರ್ವಾತ್ಮ ಭಾವವನ್ನು ಈ ದಿವಸ ಶಂಕರರು ಬಹು ವಿಸ್ತಾರವಾಗಿ ಶಿಷ್ಯನ ಅನುಭವದ ಮುಖೇನವಾಗಿ ಶ್ಲೋಕಗಳಿಂದ ನಮ್ಮ ಬುದ್ಧಿಗೆ ಹೋಗಲಿ ಅಂತ ತಿಳಿಸ್ಕೊಡ್ತಾರೆ. ಏಕೆ ತಿಳಿಸ್ಕೊಟ್ಟಿದ್ದಾರೆ? ನಮಗೆ ಸಂಶಯ ಬರಬಾರದು. ಕೇವಲ ಈ ವೇದಾಂತ ಉಪನ್ಯಾಸಕ್ಕೆ ಪಾಠ ಪ್ರವಚನಕ್ಕೆ ಮಾತ್ರ ಸೀಮಿತವಾಗಿರುವುದು ಅಲ್ಲ, ಈ ವೇದಾಂತ ಅನುಭವದಿಂದ ತಿಳಿದುಕೊಳ್ಳುವಂಥದ್ದು ಎಂಬುದು ನಮ್ಮ ಮನಸ್ಸಿಗೆ ಹೋಗಲಿ ಅಂತ ಶಂಕರರು ಶಿಷ್ಯನ ಬಾಯಿಂದ ಹೇಳಿಸ್ತಾ ಇದ್ದಾರೆ. ನೋಡೋಣ ಯಾವೆಲ್ಲ ಮಾತನ್ನು ಶಿಷ್ಯ ತನ್ನ ಅನುಭವವಾಗಿ ಹೇಳ್ತಾನೆ ಅಂತ. ಏಕೆ ಅಂದರೆ ಹಿಂದೆಲ್ಲ ನೋಡಿದ್ದೇವೆ, ವಾಕ್, ಮಾತು, ಮನಸ್ಸು ಈ ಆತ್ಮನನ್ನು ಹಿಡಿಯೋದಿಲ್ಲ, ಆತ್ಮನನ್ನು ಮಾತು ವಿವರಿಸಲಿಕ್ಕೆ ಆಗೋದಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಅಂದರೆ ಇಲ್ಲಿ ವಿವರಿಸೋದು ಹಾಗೆ ಏನು ಆತ್ಮ ಅನುಭವ ಇದೆಯೋ ಅದನ್ನೇ ವಿವರಿಸಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಏನು ಹೇಳ್ತಾರೆ ಅಂದರೆ ಈ ಸರ್ವಾತ್ಮ ಭಾವವನ್ನು ನಮ್ಮ ಬುದ್ಧಿಗೆ ತರುವಂತೆ ಹೇಳ್ತಾರೆ. ಏಕೆಂದರೆ ಮಾತಿನಿಂದ ಆತ್ಮನನ್ನು ಹೇಳಲಿಕ್ಕಾಗೋದೇ ಇಲ್ಲ, ಮತ್ತು ಮನಸ್ಸೂ ಕೂಡ ಹೀಗೆ ಅಂತ ಆತ್ಮನನ್ನು ಗ್ರಹಿಸೋದಿಲ್ಲ. ಏಕೆಂದರೆ ಅಲ್ಲಿ ಯಾವುದೂ ಕೆಲಸ ಮಾಡೋದಿಲ್ಲ. ಇಂತಹ ಅತ್ಯಂತ ಕ್ಲಿಷ್ಟವಾದಂತಹ ವಿಚಾರವನ್ನು ನಮ್ಮ ಬುದ್ಧಿಗೆ ಸೀಮಿತವಾಗಿ ಅಳತೆಗೋಲನ್ನು ಇಟ್ಟು ಕೆಲವೊಂದು ಶಬ್ದಗಳಿಂದ ಶಿಷ್ಯ ಹೇಳ್ತಾನೆ. ಉಪನಿಷತ್ತು ಕೂಡ ಇದನ್ನೇ ಮಾಡುತ್ತೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಹೇಳುತ್ತೆ. ಹಾಗಾದರೆ ನಮಗೆ ಒಂದು ಪ್ರಶ್ನೆ ಬರಬಹುದು, ಮಾತು ಅಂದರೆ ಶಬ್ದವೇ ಅಲ್ಲಿ ಕೆಲಸ ಮಾಡೋದಿಲ್ಲ ಅಂತ ಹೇಳಿದ ಮೇಲೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತ್ಯಾದಿಯಾಗಿ ಏಕೆ ಶ್ರುತಿಗಳು ಕೆಲಸ ಮಾಡಬೇಕಿತ್ತು? ಶ್ರುತಿಗಳು ಏಕೆ ಬೇಕಾಗಿತ್ತು ಅಂದರೆ ಶಬ್ದೇತರವಾಗಿ ಯಾವ ಪ್ರಮಾಣದಿಂದಲೂ ಬ್ರಹ್ಮನನ್ನು ಹೇಳಲಿಕ್ಕಾಗೋದೇ ಇಲ್ಲ. ಆದ್ದರಿಂದ ಶಬ್ದವನ್ನು ಬಿಟ್ಟು ಪ್ರತ್ಯಕ್ಷ, ಅನುಮಾನ, ಉಪಮಾನ ಈ ಯಾವುದೂ ಕೆಲಸ ಮಾಡೋದೇ ಇಲ್ಲ. ಹಾಗಾದರೆ ಒಂದಾದರೂ ಬೇಕಲ್ವಾ ಅಂತ ಈ ಒಂದು ಶಬ್ದ ನಮಗೆ ಒಂದು ರೀತಿಯಲ್ಲಿ, ಸಂಪೂರ್ಣವಾಗಿ ಹೇಳೋದಿಲ್ಲ, ಒಂದು ರೀತಿಯಲ್ಲಿ ಉಪದೇಶ ಮಾಡುತ್ತೆ. ಈ ವಿಚಾರ ಶಾಸ್ತ್ರದಲ್ಲಿ ತುಂಬ ವಿಸ್ತಾರವಾಗಿ ವಾದ ಪ್ರತಿವಾದಗಳ ಮೂಲಕ ಚರ್ಚಿಸಲ್ಪಟ್ಟಿದೆ. ಅಂದರೆ ಶಬ್ದ ಅಗಮ್ಯತ್ವ, ಶಬ್ದದಿಂದ ಬ್ರಹ್ಮ ತಿಳಿಯೋದಿಲ್ಲ ಅಂತ. ಆದರೂ ಕೂಡ ಇದನ್ನು ಹೇಳದೇ ಇದ್ದರೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ, ಅನಿವಾರ್ಯ, ಹೇಳಲೇಬೇಕು. ಆದ್ದರಿಂದ ನಮ್ಮ ಬುದ್ಧಿಗೆ ಸೀಮಿತವಾದ ಶಬ್ದಗಳಿಂದ ವಿವರಿಸೋದೇ ಈ ಸರ್ವಾತ್ಮ ಭಾವದ ವಿವರಣೆ. ಅದನ್ನೇ ಮೊದಲೇ ಶಂಕರರು ಮಾತಿನಿಂದ ಹೇಳ್ತಾರೆ. ಮಾತಿನಿಂದ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಮಾತಿನಲ್ಲಿ ಹೇಳ್ತಾರೆ. ನೋಡೋಣ. ವಾಚಾ ವಕ್ತುಮಶಕ್ಯಮೇವ ಮನಸಾ ಮಂತುಂ ನವಾ ಶಕ್ಯತೆ ಸ್ವಾನಂದಾಮೃತ ಪೂರಪೂರಿತ ಪರಬ್ರಹ್ಮಾಂಬುಧೇರ್ವೈಭವಂ.
ಅಂಭೋರಾಶಿ ವಿಶೀರ್ಣ ವಾರ್ಷಿಕ ಶಿಲಾಭಾವಂ ಭಜನ್ ಮೇ ಮನೋ ಯಸ್ಯಾಂಶಾಂಶಲವೇ ವಿಲೀನ ಮಧುನಾ ಆನಂದಾತ್ಮನ ನಿವೃತ್ತಿಂ. ಬೇರೆ ಗತಿ ಇಲ್ಲ. ಏನು? ಮಾತಿನಿಂದ ಹೇಳಲೇಬೇಕು. ಮಾತು ಬಿಟ್ಟರೆ ಬೇರೆ ಯಾವ ಕೆಲಸವೂ ಮಾಡೋದಿಲ್ಲ. ಆದ್ದರಿಂದ ಮೊದಲು ಅದನ್ನು ಹೇಳ್ಕೊಳ್ತಾರೆ. ಏನು ಹೇಳ್ತಾ ಇದ್ದಾರೆ? ವಾಚಾ ವಕ್ತುಮಶಕ್ಯಮೇವ. ಮಾತಿನಿಂದ ಹೇಳಲಿಕ್ಕೇ ಆಗೋದಿಲ್ಲ. ಹಾಗಾದರೆ ಮುಂದೆ ಏಕೆ ಹೇಳ್ತೀರಾ? ಹೇಳದೇ ಇದ್ದರೆ ಗತಿ ಇಲ್ಲ. ಆದ್ದರಿಂದ ಹೇಳಬೇಕು. ಮನಸ್ಸು ಕೂಡ ಹೀಗೆ ಅಂತ ಅದನ್ನು ಅಳಿಲಿಕ್ಕೆ ಸಾಧ್ಯವಿಲ್ಲ. ಏಕೆ ಅಂದರೆ ಅದು ಲಯವಾಗಿ ಬಿಡುತ್ತೆ. ಮನಸ್ಸು ಕೂಡ ಆತ್ಮನಲ್ಲಿ ಮನಸಾ ಮಂತುಂ ನವಾಶಕ್ಯತೆ. ವಾಚಾ ವಕ್ತುಂ, ಮಾತಿನಿಂದ ಹೇಳಲಿಕ್ಕೆ ಆಗೋದೇ ಇಲ್ಲ. ಮನಸ್ಸು ಕೂಡ ಮನನ ಮಾಡಲಿಕ್ಕೆ ಆತ್ಮಾನುಭವವನ್ನು ಸಾಧ್ಯವಾಗೋದಿಲ್ಲ. ಏಕಾಗೋದಿಲ್ಲ ಅಂದರೆ ಮಾತೂ ಇರೋದಿಲ್ಲ, ಅಲ್ಲಿ ಮನಸ್ಸು ಇರೋದಿಲ್ಲ. ಎರಡೂ ಇದ್ದರೆ ತಾನೇ ಅವು ಕೆಲಸ ಮಾಡ್ತಾವೆ. ಹಾಗಾದರೆ ಆತ್ಮಜ್ಞಾನಿಗಳು ಏಕೆ ಅನುಭವವನ್ನು ಹೇಳ್ಕೊಳ್ತಾರೆ ಅಂತ ಪ್ರಶ್ನೆ ಬರಬಹುದು. ಅವರು ಅನುಭವವನ್ನು ಹೇಳ್ಕೊಳ್ಳೋದು ಅಂದರೆ ಏನು? ಅವರದು ಬೇರೆಯಾಗಿ ಹೇಳ್ಕೊಳ್ಳೋದಿಲ್ಲ, ಅದೇ ಆಗಿ ಹೇಳ್ತಾರೆ. ನಮ್ಮ ದೃಷ್ಟಿಗೆ ಅದು ಹೇಳ್ದಂತೆ ಕಾಣುತ್ತೆ. ಅಜ್ಞಾನದಲ್ಲಿದ್ದವರಿಗೆ, ಅವರಿಗೆ ನಾನು ಹೇಳ್ತಾ ಇರೋನು, ಇವನು ಮತ್ತೊಬ್ಬನಿಗೆ ಹೇಳ್ತಾ ಇದ್ದೇನೆ ಅಂತ ಭೇದದಿಂದ ಹೇಳ್ತಾ ಇರೋದಿಲ್ಲ. ಮಾತು ಏನು ಮಾಡುತ್ತೆ? ಭೇದ ಇದ್ದಾಗ ಕೆಲಸ ಮಾಡುತ್ತೆ, ಅಭೇದವಿದ್ದಾಗ ಕೆಲಸ ಮಾಡೋದೇ ಇಲ್ಲ. ಮನಸ್ಸಂತೂ ಇರೋದೇ ಇಲ್ಲ. ಹಾಗಾದರೆ ಏನಾಗಿರುತ್ತೆ ಅಲ್ಲಿ ಅಂದರೆ ಒಂದೇ ಇರುತ್ತೆ, ಒಂದಾಗಿ ಇರುತ್ತೆ. ಯಾವುದು ಆ ಒಂದು? ಆನಂದ. ಯಾರ ಆನಂದ? ತನ್ನ ಆನಂದ, ಸ್ವಾನಂದ ಅಂತ ಕರೀತೇವೆ. ಸ್ವಾನಂದ ಅಂದರೆ ತನ್ನ ಆನಂದ, ತನ್ನದ್ದೇ ಆನಂದ ಅಂತ. ಈ ಎರಡರಲ್ಲೂ ವ್ಯತ್ಯಾಸ ಇದೆ. ನನ್ನದ್ದು ನನ್ನದ್ದೇ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ. ನಾನು ನಾನೇ. ಏನು ವ್ಯತ್ಯಾಸ? ಬೇರೆ ಯಾರೂ ಇಲ್ಲ, ನಾನೇ ಮಾಡಿದ್ದು. ಬೇರೆ ಯಾರ ಆನಂದವೂ ಅಲ್ಲ, ವಸ್ತುಗಳ ಆನಂದ ಅಲ್ಲ, ವಿಷಯಗಳ ಆನಂದ ಅಲ್ಲ, ತನ್ನದ್ದೇ ಆನಂದ. ಯಾವ ಜೀವ ನಾನು ಜೀವ ಅಂತ ಅಂದುಕೊಂಡಿದ್ದನೋ ಅವನದ್ದೇ ಆನಂದ, ಅಂದರೆ ಅವನೇ ಪರಮಾನಂದ, ಅವನೇ ಪರಮಾತ್ಮ ವಸ್ತು ಅಂತ. ಸ್ವಾನಂದ ಎಂಬ ಶಬ್ದಕ್ಕೆ ಅರ್ಥ ಸ್ವಾನಂದಾಮೃತ. ಅಮೃತ ಅಂತ ವಿಶೇಷಣ. ಏಕೆ? ಮತ್ತೆ ಜನ್ಮವಿಲ್ಲ. ಪೂರಿತ ಪರ ಬ್ರಹ್ಮಾಂಬುಧೈರ್ವೈಭವಂ, ಪೂರ್ತಿಯಾಗಿ ತುಂಬಿಕೊಂಡಂತಹ ಆನಂದ. ಏಕೆ? ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದುಚ್ಯತೆ. ಎಲ್ಲವೂ ಪೂರ್ಣ, ಅಪೂರ್ಣ ಅಂತ ಇಲ್ಲ ಅಲ್ಲಿ. ಎಲ್ಲವೂ ಕೂಡ ಆ ಬ್ರಹ್ಮಾನಂದದ ವೈಭವ. ಯಾವೆಲ್ಲ ವೈಭವಗಳು ಅಂದರೆ ಹೊರಗಡೆ ಪ್ರಪಂಚ ಅವನ ದೃಷ್ಟಿಯಲ್ಲಿ ಕಾಣೋದೇ ಇಲ್ಲ. ನಮ್ಮ ದೃಷ್ಟಿಯಲ್ಲಿ ಕಾಣುವಂಥ ಯಾವ ಪ್ರಪಂಚ ಇದೆಯೋ ಅದು ಯಾವುದು? ಬ್ರಹ್ಮದ ಆನಂದದ ವೈಭವ. ಇಷ್ಟು ಹೇಳದೇ ಇರುವುದನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಇದಕ್ಕೆ ಉಪಮಾನ ಉಪಮೇಯಗಳನ್ನೆಲ್ಲ ಕೊಡಬೇಕಾಗತ್ತೆ. ಏಕೆ? ನಮ್ಮ ಬುದ್ಧಿಗೆ ಹೋಗಲಿಕ್ಕಾಗಿ. ಒಂದು ಬಹು ಸುಂದರವಾದಂಥ ಒಂದು ದೃಷ್ಟಾಂತವನ್ನು ಶಂಕರರಲ್ಲಿ ಕೊಡ್ತಾರೆ. ದೊಡ್ಡದಾದ ಸಮುದ್ರವಿದೆ, ಆ ಸಮುದ್ರದಲ್ಲಿ ನೀರಿದೆ, ಆ ನೀರು ಬಿಸಿಲಿನ ತಾಪಮಾನಕ್ಕೆ ಆವಿಯಾಗಿದೆ, ಮತ್ತೆ ಅದು ಸಾಂದ್ರವಾಗಿ ಶೀತಲವಾಗಿ ಮೋಡವಾಗತ್ತೆ, ಮತ್ತೆ ಮಳೆ ಆಗತ್ತೆ, ಅಥವಾ ಆನೆಕಲ್ಲು ದೊಡ್ಡ ದೊಡ್ಡ ಆನೆಕಲ್ಲಾಗಿ ಬೀಳುತ್ತೆ. ಮೊದಲು ಈ ಮೋಡ ಏನಾಗಿತ್ತು? ಆನೆಕಲ್ಲು ಏನಾಗಿತ್ತು? ನೀರಾಗಿತ್ತು, ಸಮುದ್ರವಾಗಿತ್ತು. ಸಮುದ್ರ ಆವಿಯಾಗಿ ಮೋಡವಾಗಿ ಮತ್ತೆ ಸಮುದ್ರದ ಮೇಲೆ ಬೀಳತ್ತೆ. ಏನು ಅಂದರೆ ಮೊದಲು ಪರಮಾತ್ಮ ವಸ್ತುವೇ ಆದವನು ಈ ಜೀವ ತನ್ನನ್ನು ತಿಳ್ಕೊಳ್ಳದೆ ತಾನು ಜೀವ ಅಂತ ಅಂದ್ಕೊಂಡಿದ್ದ. ತನ್ನ ತಿಳ್ಕೊಂಡ ಮೇಲೆ ತಾನೇ ಪರಮಾತ್ಮ ಅಂತ ಅಂದ್ಕೊಳ್ತಾನೆ. ಹೇಗೆ ಸಮುದ್ರದ ನೀರು ಆವಿಯಾಗಿ ಮೋಡವಾಗಿ ಮಂಜುಗಡ್ಡೆಯಾಗಿ ಮತ್ತೆ ಸಮುದ್ರಕ್ಕೆ ಬಿದ್ದರೆ ಅದು ಮತ್ತೆ ಸಮುದ್ರದ ನೀರೇ ಆಗತ್ತೆ. ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೇನೆ. ಮಂಜುಗಡ್ಡೆ ಅಂತ ದೃಷ್ಟಾಂತವನ್ನು ಕೊಡ್ತಾರೆ. ಮಂಜುಗಡ್ಡೆ ಏನಾಗಿದೆ? ಸಮುದ್ರದ ಮೇಲೆ ಬಿದ್ದಿದೆ.
ಬಿದ್ದ ಮೇಲೆ ಮಂಜುಗಡ್ಡೆ ಹಾಗೇ ಇರುತ್ತಾ? ಅದು ಆಗಿರೋದಿಲ್ಲ ತಾನೇ. ಮಂಜುಗಡ್ಡೆ ಸಮುದ್ರಕ್ಕೆ ಬಿದ್ದ ಮೇಲೆ 1-2 ನಿಮಿಷದಲ್ಲಿ ಸಮುದ್ರವೇ ಆಗತ್ತೆ, ಅಂದರೆ ನೀರೇ ಆಗತ್ತೆ. ಮೊದಲು ಸಮುದ್ರದಲ್ಲೇ ಇದ್ದ ನೀರು ಆವಿಯಾಗಿ ಮಂಜುಗಡ್ಡೆ ರೂಪವನ್ನು ತಂದು ತಿಳ್ಕೊಂಡಿತ್ತು. ಪರಮಾತ್ಮನೇ ಆದ ಇವನು ತನ್ನನ್ನು ತಿಳ್ಕೊಳ್ಳದೆ ಅಜ್ಞಾನದಿಂದ ತಾನು ಜೀವ, ತಾನು ಶರೀರ, ಹಾಗೆ ಹೀಗೆ ಅಂತ ಅಂದುಕೊಂಡಿದ್ದ. ಆದರೆ ತಿಳ್ಕೊಂಡ ಮೇಲೆ ನಾನೇ ಈ ಸ್ವಾನಂದಾಮೃತವಾದ ವಸ್ತು ಅಂತ ಅಂದ್ಕೊಳ್ತಾನೆ. ಸಮುದ್ರದ ಮೇಲೆ ಮಂಜುಗಡ್ಡೆ ಬಿದ್ದ ಮೇಲೆ ಸಮುದ್ರವೇ ಆಗತ್ತೆ. ಅಂಶಿ ಭಾವದಲ್ಲಿ ಭೇದವನ್ನು ಹೇಳಬೇಕಾಗತ್ತೆ. ಭೇದವನ್ನು ಹೇಳಬೇಕು ಅಂತ ಉದ್ದೇಶದಲ್ಲಿ ಇಟ್ಟುಕೊಂಡಾಗ ಹೇಗೆ? ಸಮುದ್ರ ದೊಡ್ಡದು, ಅದರಲ್ಲಿ ಒಂದು ಸಣ್ಣ ಅಂಶ ಈ ಮಂಜುಗಡ್ಡೆ ಅಲ್ಲಿ ಬಿದ್ದು ಒಂದಾಯಿತು ಅಂತ. ಇದು ನಮ್ಮ ದೃಷ್ಟಿಯಲ್ಲಿ ಹೇಳಬೇಕು ಅಂತ ಇಟ್ಕೊಂಡಾಗ, ಇಲ್ಲದೇ ಇದ್ದರೆ ಈ ಜೀವ ಮತ್ತು ಪರಮಾತ್ಮನಲ್ಲಿ ಅಂಶಾಂಶಿ ಭಾವವೂ ಇಲ್ಲ. ಭೇದ ಇದ್ದರೆ ಮಾತ್ರ ಅಂಶಾಂಶಿ ಭಾವ ಇರುತ್ತೆ, ಅದು ಯಾವುದೂ ಇಲ್ಲ. ಆದರೆ ನಮಗೆ ಗೊತ್ತಾಗಲಿ ಅಂತ ಈ ಅಂಶಾಂಶಿ ಭಾವ ದೃಷ್ಟಾಂತವನ್ನು ಇಟ್ಟುಕೊಂಡು ಶಂಕರರು ಇಲ್ಲಿ ಹೇಳ್ತಾರೆ ಉತ್ತರ ಪಾದದಲ್ಲಿ, ಅಂಭೋ ರಾಶಿ ವಿಶೀರ್ಣ ವಾರ್ಷಿಕ ಶಿಲಾ ಭಾವಂ ಭಜನ್ಮೇ. ಅಂದರೆ ಅಂಬೋರಾಶಿ ಅಂದರೆ ಸಮುದ್ರ, ವಿಶೀರ್ಣ ವಾರ್ಷಿಕ ಶಿಲಾಭಾವಂ, ವಿಶೀರ್ಣ ವಾರ್ಷಿಕ ಶಿಲಾ ಅಂದರೆ ದೊಡ್ಡ ಮಂಜುಗಡ್ಡೆ, ಆಲೈಕಲ್ಲು ಅಂತ ಏನು ಹೇಳ್ತೇವಲ್ಲ ಅದು ಏನಾಗುತ್ತೆ? ಸಮುದ್ರದ ಮೇಲೆ ಬಿದ್ದಿದೆ. ಬಿದ್ದೇನಾಗುತ್ತೆ? ಅಂಶಾಂಶಲವೇ ವಿಲೀನಂ, ಆ ಅಂಶವಾದಂತಹ ತನ್ನ ಅಂಶವೇ ಆದಂತಹ ಸಮುದ್ರದಲ್ಲಿ ಲಯವಾಗತ್ತೆ, ವಿಲೀನವಾಗತ್ತೆ, ಒಂದಾಗತ್ತೆ. ವಿಲೀನ ಮಧುನ, ಬೇರೆ ಅಂತ ಗೊತ್ತಾಗೋದೇ ಇಲ್ಲ. ಸಮುದ್ರದ ಮೇಲೆ ಬಿದ್ದು ಕರಗೋದ ಮೇಲೆ ಇದರಲ್ಲಿ ಮಂಜುಗಡ್ಡೆ ಯಾವುದು, ಮಂಜುಗಡ್ಡೆ ನೀರು ಯಾವುದು, ಮೊದಲು ಸಮುದ್ರದಲ್ಲಿರೋ ನೀರು ಯಾವುದು ಅಂತ ಗೊತ್ತಾಗೋದಿಲ್ಲ. ಹೇಗೆ ಶುದ್ಧವಾದಂತಹ ನೀರು ಒಂದು ಬಕೆಟಲ್ಲಿದೆ, ಒಂದು ಬಕೆಟು 20 ಲೀಟ್ರ್ ಬಕೆಟು, ಒಂದು ಚೆಂಬು ನೀರನ್ನು ನಾವು ಅದರ ಮೇಲೆ ಹಾಕಿದ್ದೇವೆ, ಶುದ್ಧವಾದ ನೀರನ್ನು. ಹಾಗಾದರೆ ಈಗ ಬೇರ್ಪಡಿಸಿ ಮೊದಲಿರುವ 20 ಲೀಟ್ರ್ ನೀರು ಯಾವುದು, ಈಗ ಹಾಕಿದ 1 ಲೀಟ್ರ್ ನೀರು ಯಾವುದು ಅಂತ ಕೇಳಿದರೆ ಹೇಳಲಿಕ್ಕಾಗೋದಿಲ್ಲ ತಾರಣೆ. ಏಕೆ? ಶುದ್ಧವಾದ ನೀರನ್ನು ಶುದ್ಧವಾದ ನೀರಿನಲ್ಲಿ ಹಾಕಿದಾಗ ಅದು ಶುದ್ಧವೇ ಆಗತ್ತೆ. ಕಠೋಪನಿಷತ್ತು ಇದೇ ಮಾತನ್ನು ಹೇಳುತ್ತೆ. ಶುದ್ಧೋದಕ್ಕೆ, ಶುದ್ಧವಾದ ನೀರಿನಲ್ಲಿ ಶುದ್ಧವಾದ ನೀರನ್ನು ಹಾಕಿದಾಗ ಹೇಗಾಗತ್ತೋ ಹಾಗೆ ಆತ್ಮಜ್ಞಾನಿ ತನ್ನ ಸ್ವರೂಪವನ್ನು ಪಡೀತಾನೆ ಅಂತ, ಅಂದರೆ ಒಂದಾಗ್ತಾನೆ ಅಂತ ಅರ್ಥ. ಇಷ್ಟು ಮಾತಿನಲ್ಲಿ ಹೇಳದೇ ಇರುವ ವಿಚಾರವನ್ನು ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಶಂಕರರು ಈ ಒಂದು ಶ್ಲೋಕದಲ್ಲಿ ವಿವರಿಸಿದ್ದಾರೆ. ಈ ಶ್ಲೋಕದ ಅರ್ಥ ಇಷ್ಟು ಸಾಕು ಅಂತ ಅಂದುಕೊಂಡು ಮುಂದಿನ ಶ್ಲೋಕವನ್ನು ನೋಡೋಣ. ಈಗ ಶಿಷ್ಯ ಕೇಳ್ತಾನೆ, ಕ್ವಗತಂ ಖೇನವಾನೀತಂ ಕುತ್ರ ನೀಲಮಿದಂ ಜಗತ್ತು ಅಧುನೈವ ಮಯಾ ದೃಷ್ಟಂ ನಾಸ್ತಿ ಕಿಂ ಮಹದದ್ಭುತಂ. ಇಷ್ಟೊತ್ತು ನಾನು ನೋಡ್ತಾ ಇದ್ದನಲ್ಲ ಈ ಪ್ರಪಂಚವನ್ನು, ಅಂದರೆ ಬೇರೆಯಾಗಿ ಅಂತ, ಅದು ಎಲ್ಲಿ ಹೋಯಿತು? ಕ್ವಗತಂ, ಎಲ್ಲಾದರೂ ಹೋಗ್ಬಿಡ್ತಾ ಪ್ರಪಂಚ? ಕಾಣ್ತಾನೇ ಇಲ್ಲ ನನಗೆ. ಖೇನವಾನೀತಂ, ಯಾರಾದರೂ ಇದನ್ನು ತೆಗೆದುಕೊಂಡು ಹೋದ್ರಾ? ಒಂದು ವಸ್ತು ಇಲ್ಲಿದ್ದರೆ ಕಾಣದೇ ಇದ್ದಾಗ ಏನು ಹೇಳ್ತೇವೆ? ಇಲ್ಲೊಂದು ವಸ್ತು ಇಟ್ಟಿದ್ದೆ, ಇದನ್ನು ಯಾರು ತೆಗೆದುಕೊಂಡು ಹೋದರು? ಕೇಳ್ತಾನೆ ಶಿಷ್ಯ. ಕ್ವಗತಂ, ಎಲ್ಲಿ ಹೋಯ್ತು ಪ್ರಪಂಚ? ಖೇನವಾನೀತಂ, ಯಾರು ತೆಗೆದುಕೊಂಡು ಹೋದರು? ಎಲ್ಲಾದರೂ ಲಯವಾಗಿ ಹೋಯ್ತಾ? ಹೇಗೆ ಮಂಜುಗಡ್ಡೆ ಸಮುದ್ರದಲ್ಲಿ ಲಯವಾದ ಹಾಗೆ ಈ ಪ್ರಪಂಚ ಎಲ್ಲಾದರೂ ಲಯವಾಗಿ ಹೋಯ್ತಾ? ಕುತ್ರ ಲೀನಮಿದಂ ಜಗತ್ತು, ಈ ಜಗತ್ತು ಎಲ್ಲಿ ಹೋಯಿತು? ಏಕೆಂದರೆ ಅಧುನೈವ ಮಯಾ ದೃಷ್ಟಂ, ಈಗ ತಾನೇ ನಾನು ನೋಡಿದ್ದೆ ಈ ಪ್ರಪಂಚವನ್ನು, ಇಷ್ಟತಂಕ ನೋಡಿದ್ದೆ, ಇಷ್ಟು ದಿವಸ ಅನುಭವಿಸಿದ್ದೆ. ನಾಸ್ತಿ ಕಿಂ ಮಹದದ್ಭುತಂ, ಇಷ್ಟು ದಿವಸ ನೋಡಿದ್ದು ಕಾಣ್ತಾ ಇಲ್ವಲ್ಲ, ಇದು ಯಾವ ಅದ್ಭುತ ಅಂತ ಕೇಳ್ತಾನೆ. ಇದರ ತಾತ್ಪರ್ಯ ಏನು ಅಂದರೆ, ಭೇದ ಯಾವಾಗ ಅಳಿಯತ್ತೋ, ಯಾವಾಗ ಅಭೇದದ ಜ್ಞಾನ ಬರುತ್ತೋ, ಯಾವಾಗ ನಾನೇ ಪರಮಾತ್ಮ ವಸ್ತು ಅಂತ ತನ್ನ ಅನುಭವಕ್ಕೆ ತಂದ್ಕೊಳ್ತಾನೋ, ಆಗ ಭೇದವಾದ ಜಗತ್ತು ಕಂಡು ಬರೋದಿಲ್ಲ. ಜಗತ್ತು ಕಂಡು ಬರೋದಿಲ್ಲ ಅಂದರೆ ಏನರ್ಥ? ಜಗತ್ತು ಜಗತ್ತಾಗಿ ಕಂಡು ಬರೋದಿಲ್ಲ, ಬ್ರಹ್ಮವಾಗಿ ಕಂಡು ಬರುತ್ತೆ. ಹೇಗೆ ಹಗ್ಗದ ಜ್ಞಾನವಾದಾಗ ಹಾವು ಅಥವಾ ಇನ್ನೂ ಯಾವೆಲ್ಲ ಆ ಉಪಾಧಿಗಳು, ಅಂದರೆ ಯಾವೆಲ್ಲ ಆರೋಪಿತವಾದಂಥ ವಸ್ತುಗಳಿದೆಯೋ ಅವೆಲ್ಲವೂ ಉಪಾಧಿಯಲ್ಲೇ ಲಯವನ್ನು ಹೊಂದುತ್ತಾವೋ, ಹಾಗೆ ಕಂಡಂತಹ ಪ್ರಪಂಚ ಎಲ್ಲೂ ಹೋಗಿಲ್ಲ, ಭೇದ ಇವನಿಂದ ಹೊರಟು ಹೋಯಿತು. ಹೋಗಿದ್ದು ಯಾವುದು? ಇವನ ಅಭೇದ ಉಂಟಾಯಿತು. ಅಭೇದಕ್ಕೆ ಯಾವುದು ಕಾರಣ? ಜ್ಞಾನ. ಅಂದರೆ ಅಜ್ಞಾನ ಭೇದಕ್ಕೆ ಕಾರಣ, ಅಭೇದಕ್ಕೆ ಜ್ಞಾನ ಕಾರಣ. ಜ್ಞಾನದಿಂದ
ಅಜ್ಞಾನ ಹೊರಟೋದಾಗ ಪ್ರಪಂಚವಾಗಿ ಕಾಣ್ತಾ ಇಲ್ಲ. ಅದನ್ನೇ ಈ ರೀತಿಯಲ್ಲಿ ಕೇಳ್ತಾನೆ ಗುರುಗಳಲ್ಲಿ, ಎಲ್ಲಿ ಹೋಯ್ತು, ಯಾರು ತೆಗೆದುಕೊಂಡು ಹೋದರು, ಎಲ್ಲ ಲಯ ಹೊಂತು, ಇಷ್ಟು ಹೊತ್ತು ನನ್ನ ಜೊತೆಗೆ ಇತ್ತಲ್ಲ ಇದು ಈ ಭೇದ, ಈಗ ಭೇದ ಇಲ್ಲ ಅಂತ ಹೇಳಿದಾಗ ಏನು ಅರ್ಥ ಆಗತ್ತೆ? ಅಂತಹ ಅನುಭವವನ್ನು ನಾವು ಹೊಂದಬೇಕು ಹೇಳುವುದು ತಾತ್ಪರ್ಯ. ಮುಂದೆ ಕೇಳ್ತಾನೆ, ಇಷ್ಟು ದಿವಸ ನನಗೊಂದು ನಿಯಮ ಇತ್ತು, ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು, ಇದನ್ನು ಇಟ್ಕೊಳ್ಬೇಕು, ಇದನ್ನು ಇಟ್ಕೊಳ್ಬಾರ್ದು, ಹೀಗಿರಬೇಕು ಹಾಗಿರಬೇಕು ಅಂತೆಲ್ಲ ನಿಯಮ ಇತ್ಯಾದಿಗಳೆಲ್ಲ ನನಗಿತ್ತು ಭೇದದಲ್ಲಿದ್ದಾಗ. ಈಗ ಯಾವುದನ್ನು ನಾನು ಹಿಡಿಬೇಕು, ಯಾವುದು ಬಿಡಬೇಕು, ನನಗಿಂತ ಭಿನ್ನವಾದದ್ದು ಯಾವುದು ಅಂತ ಕೇಳ್ತಾನೆ. ನೋಡೋಣ, 485ನೇ ಶ್ಲೋಕ. ಕಿಂ ಹೇಯಂ, ಯಾವುದನ್ನು ಬಿಡಬೇಕು? ಬಿಡೋದಕ್ಕೆ ಬೇರೆ ಇದ್ದರೆ ತಾನೇ ಬಿಡೋದು. ಇದನ್ನು ಮಾಡಬೇಡ ಅಂತ ಹೇಳೋದು ಯಾವಾಗ? ಬೇರೆ ಬೇರೆ ಇದ್ದಾಗ. ಕಿಂ ಉಪಾದೇಯಂ, ಇದನ್ನು ಮಾಡು, ಇದನ್ನು ಹಿಡಿ ಅಂತ ಹೇಳೋದು ಯಾವಾಗ? ಬೇರೆ ಇದ್ದಾಗ. ಬೇರೆಯೇ ಇಲ್ಲ ಅಂತ ಅವನ ಅನುಭವ. ಅದಕ್ಕೆ ಕೇಳ್ತಾನೆ, ನಾನು ಯಾವುದು ಹಿಡಿಲಿ, ಯಾವುದು ಬಿಡಲಿ? ಕಿಂ ಹೇಯಂ ಕಿಮುಪಾದೇಯಂ ಕಿಮನ್ಯತ್, ಬೇರೆ ಏನಾದರೂ ಇದೆಯಾ ಇಲ್ಲಿ? ಭಿನ್ನವಾಗಿದ್ದು ಯಾವುದೂ ಕಾಣ್ತಾ ಇಲ್ವಲ್ಲ. ಕಿಮನ್ಯತ್, ಅನ್ಯತ್ ಯಾವುದಾದ್ರೂ ಬೇರೆ ಯಾವುದಾದ್ರೂ ಇದೆಯಾ ಅಂತ ಕೇಳ್ತಾನೆ. ವಿಲಕ್ಷಣಂ ಅಂದರೆ ಭಿನ್ನ ಭಿನ್ನವಾದದ್ದು, ವಿಲಕ್ಷಣವಾದದ್ದು ಅಂದರೆ ತನಗಿಂತ ಭಿನ್ನವಾದದ್ದು ಯಾವುದಾದ್ರೂ ಇದೆಯಾ ಅಂದರೆ ಆತ್ಮನಿಗಿಂತ ಭಿನ್ನವಾದದ್ದು ಯಾವುದಾದ್ರೂ ಇದೆಯಾ ಅಂತ ಕೇಳ್ತಾನೆ. ಏಕಿಲ್ಲ, ಅಖಂಡಾನಂದ ಪೀಯೂಷ ಪೂರ್ಣೆ ಬ್ರಹ್ಮ ಮಹಾರ್ಣವೇ. ನನಗೆ ಕಾಣ್ತಾ ಇರೋದು ಯಾವುದು? ಅಖಂಡವಾದ ಆನಂದವಾದ ಅಮೃತವಾದಂತಹ, ಪೀಯೂಷ ಅಂದರೆ ಅಮೃತ, ಅಮೃತವಾದಂತಹ ಈ ಬ್ರಹ್ಮಾನಂದ ಎಂಬಂತಹ ಮಹಾರ್ಣವದಲ್ಲಿ, ಸಮುದ್ರದಲ್ಲಿ ಮುಳುಗಿರುವಂತಹ ನನಗೆ ಯಾವುದೂ ಭೇದ ಹೇಳೋದು ಕಾಣ್ತಾ ಇಲ್ಲ. ಭೇದ ಕಾಣ್ತಾ ಇಲ್ಲ ಹೇಳೋದನ್ನು ಯಾವ ಶಬ್ದದಲ್ಲಿ ಹೇಳ್ತಾ ಇದ್ದಾನೆ? ಭೇದ ಇದ್ದಾಗ ಉಪಾದೇಯ ಹಿಡಿಯೋದು, ಹೇಯಂ ಬಿಡೋದು, ಭಿನ್ನವಾದದ್ದು, ಅನ್ಯತು ಅಂತೆಲ್ಲ ಇರುತ್ತೆ, ವಿಲಕ್ಷಣ ಹೇಳೋದೆಲ್ಲ ಇರುತ್ತೆ. ಯಾವುದೂ ಇಲ್ಲ ಹೇಳುವುದನ್ನು ಶಂಕರರು ಈ ಮಾತುಗಳಿಂದ ತಿಳಿಸ್ಕೊಡ್ತಾ ಇದ್ದಾರೆ. ಅದನ್ನೇ ಹೇಳ್ತಾರೆ ಮುಂದಿನ ಶ್ಲೋಕ. ನಕಿಂಚಿದತ್ರ ಪಶ್ಯಾಮಿ, ನಾನು ಏನೂ ಇಲ್ಲಿ ನೋಡ್ತಾ ಇಲ್ಲ. ನಕಿಂಚಿತ್ ಶೃಣೋಮ್ಯಹಂ, ನಾನು ಏನೂ ಕೇಳ್ತಾನೇ ಇಲ್ಲ. ನವೇದ್ಯಹಂ, ಏನೂ ತಿಳ್ಕೊಳ್ತಾನೂ ಇಲ್ಲ ಅಂತ. ಹಾಗಾದ್ರೆ ಒಂದು ಪ್ರಶ್ನೆ ಬರಬಹುದು, ಆತ್ಮಜ್ಞಾನ ಸ್ವರೂಪ ಅಂತ ಹೇಳ್ತಾರಲ್ಲ, ಏನೂ ತಿಳಿತಾ ಇಲ್ಲ ಅಂತ ಇವನು ಹೇಳ್ತಾನಲ್ಲ, ಅಂದರೆ ನನಗಿಂತ ಭಿನ್ನವಾಗಿ ತಿಳಿತಾ ಇಲ್ಲ ಅಂತ ಅರ್ಥ. ವೇದನ ಅಂದ್ರೇನು? ತಿಳಿಯೋದು. ತಿಳಿಯೋದು ಅಂದ್ರೇನು? ನಾನು ಯಾವುದನ್ನೋ ತಿಳಿತಾ ಇದ್ದೇನೆ ಅಂತ. ಭಿನ್ನವಾದದ್ದು ಇದ್ದಾಗ ತಿಳಿಯುವಿಕೆ, ತಿಳಿಯುವುದೇ ಸ್ವಭಾವವಾದಾಗ ಮತ್ತೆ ತಿಳಿಯುವಿಕೆ ಅಂತ ಹೇಳೋದು ಬೇಕಾಗೋದಿಲ್ಲ. ಏಕೆ? ಸ್ವಾತ್ಮನ್ಯೈವ ಸದಾನಂದ ರೂಪೇಣಾಸ್ಮಿ ವಿಲಕ್ಷಣ. ನಾನು ಏನಾಗಿದ್ದೇನೆ ಅಂದರೆ ಸ್ವಾತ್ಮಾನಂದದಲ್ಲಿ ಸದಾ ಇರ್ತಾ ಇದ್ದೇನೆ, ವಿಲಕ್ಷಣವಾಗಿದ್ದೇನೆ. ವಿಲಕ್ಷಣವಾಗೋದು ಅಂದ್ರೇನು? ಯಾವೆಲ್ಲ ಈ ದೃಶ್ಯ ಪ್ರಪಂಚ ಇತ್ತೋ ಆ ದೃಶ್ಯ ಪ್ರಪಂಚಕ್ಕಿಂತ ಭಿನ್ನನಾದವನು ನಾನಾಗಿದ್ದೇನೆ, ವಿಲಕ್ಷಣನಾಗಿದ್ದೇನೆ. ಇಷ್ಟು ದಿವಸ ನನ್ನನ್ನು ನಾನು ಏನು ತಿಳ್ಕೊಂಡಿದ್ದನೋ ಆ ರೀತಿಯಲ್ಲಿ ನಾನು ಇಲ್ಲೇ ಇಲ್ಲ, ಇದಕ್ಕಿಂತ ಭಿನ್ನವಾಗಿದ್ದೇನೆ ಅಂತ. ಅಂದ್ರೇನು? ಅಜ್ಞಾನದಿಂದ ಎಲ್ಲ ಭೇದ ಇತ್ತು, ಈಗ ಭೇದ ಇಲ್ಲ. ಈ ಭೇದ ಇಲ್ಲದೇ ಇರೋದು ವಿಲಕ್ಷಣವಾಗತ್ತೆ, ಅಭೇದವಾಗಿದೆ ಅಂತ. ಇಷ್ಟೆಲ್ಲ ಹೇಳಿ, ಇಷ್ಟೆಲ್ಲ ಅನುಗ್ರಹ ಮಾಡಿದವರು ಯಾರು? ಗುರುಗಳು. ಗುರುಗಳ ಉಪದೇಶ ಇಲ್ಲದೇ ಇದ್ದರೆ ಈ ವಿವೇಕವೇ ಬರ್ತಾ ಇರಲಿಲ್ಲ. ವಿವೇಕ ಇಲ್ಲದೇ ಇದ್ದರೆ ಸಾಧನೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸಾಧನೆಗೆ ಬಂದ ತೊಡಕುಗಳನ್ನು ಪರಿಹರಿಸಬೇಕು ಅಂದರೆ ಗುರುಗಳ ಬೇಕೇ ಬೇಕು. ನನಗಿಷ್ಟೆಲ್ಲ ಉಪಕಾರ ಮಾಡಿದವರು ಯಾರು? ಗುರುಗಳು. ಉಪಕಾರ ಮಾಡಿದ ಗುರುಗಳಿಗೆ ಮತ್ತೇನಾದರೂ ಮಾಡಲಿಕ್ಕಾಗತ್ತಾ? ಮಾಡಲಿಕ್ಕಾಗೋದಿಲ್ಲ. ಏಕೆ ಅಂದರೆ ನಮ್ಮಂಥ ಶಿಷ್ಯನಲ್ಲ ಇವನು, ಆತ್ಮಜ್ಞಾನವನ್ನು ಹೊಂದಿದ ಶಿಷ್ಯ. ನಾವಾದರೆ ಏನು ಮಾಡ್ತೇವೆ? ಆತ್ಮಜ್ಞಾನಿಗಳಾದಂಥ ಗುರುಗಳಿದ್ದರೂ ಕೂಡ ಆ ಗುರುಗಳಲ್ಲಿ ಇದಿಲ್ಲ, ಸ್ವಲ್ಪ ಕೊಡ್ಗೋಣ ಅಂತ ಕೊಡ್ತೇವೆ. ಏಕೆ? ನಾವೇನೋ ಗುರುಗಳಿಗೆ ಕೊಟ್ಟು ಗುರುಗಳನ್ನು ದೊಡ್ಡ ಮಾಡ್ತೇವೆ ಅಂತ. ಆತ್ಮಜ್ಞಾನವನ್ನು ಹೊಂದಿದ ಗುರುಗಳಿಗೆ ಏನು ಕೊಡೋದು ಬೇಕಾಗೋದಿಲ್ಲ. ಏನು ಮಾಡಬೇಕು? ನಮ್ಮನ್ನು ಸಂಪೂರ್ಣವಾಗಿ ಅವರಿಗೆ ಸಮರ್ಪಣೆ ಮಾಡಿಕೊಳ್ಬೇಕು. ನಾವು ಮಾಡೋದಷ್ಟೇ. ಅವರು ನಮ್ಮನ್ನು ಏನೂ ಬಯಸೋದಿಲ್ಲ. ನಿಜವಾದ ಆತ್ಮಜ್ಞಾನಿಯಾದ ಗುರುಗಳು ಬಯಸೋದು ಒಂದನ್ನೇ, ಯಾವುದನ್ನೂ ಬಯಸೋದಿಲ್ಲ, ಆದರೂ ಒಂದು ಬಯಸ್ತಾರೆ. ಅದು ಯಾವುದು ಅಂದರೆ ಶಿಷ್ಯನ ಉದ್ಧಾರ. ಶಿಷ್ಯನೂ ಕೂಡ ತನ್ನ ಸ್ವರೂಪಕ್ಕೆ ಬರಬೇಕು, ಅಂದರೆ ಆತ್ಮವನ್ನು ಕಂಡುಕೊಳ್ಬೇಕು ಹೇಳುವುದನ್ನು ಗುರುಗಳು ಶಿಷ್ಯನನ್ನು ಬಯಸ್ತಾರೆ.
ಇವರು ನಿಜವಾದ ಗುರುಗಳು. ಮತ್ತೇನನ್ನೋ ಬಯಸೋರು ಗುರುಗಳಾಗೋದಿಲ್ಲ. ಏಕೆ ಮತ್ತೇನನ್ನೋ ಬಯಸ್ತಾರೆ ಅಂದರೆ ಆತ್ಮಜ್ಞಾನವನ್ನು ಅವರು ಪಡ್ಕೊಂಡಿಲ್ಲ ಅಂತೇ ಅರ್ಥ. ಆತ್ಮಜ್ಞಾನವಾದಾಗ, ಎಲ್ಲವೂ ನಾವೇ ಆದಾಗ, ಪಡೆಯುವಂಥದ್ದೇ ಇಲ್ಲದೇ ಇದ್ದಾಗ ಬಯಕೆ ಹೇಗೆ ಇರುತ್ತೆ? ಬಯಕೆ ಇದ್ದರೆ ಮಾತ್ರ ಇದು ಬೇಕು ಅಂತ ಶಿಷ್ಯನಿಗೆ ಹೇಳಬೇಕಾಗತ್ತೆ. ಆದ್ದರಿಂದ ಈಗ ನಿಜವಾದ ಶಿಷ್ಯ ನಿಜವಾದ ಗುರುವನ್ನು ಆಶ್ರಯಿಸಿ ಮಾಡಬೇಕಾದದ್ದು ಒಂದೇ, ಸಂಪೂರ್ಣವಾದಂತಹ ಶರಣಾಗತಿ, ವಾಚಿಕವಾದಂತಹ ಧನ್ಯವಾದವನ್ನು ಹೇಳೋದು. ಅಂದರೆ ಥ್ಯಾಂಕ್ಸ್ ಅಂತ ನಾವು ಹೇಳ್ತೇವೆ. ಹಾಗೆ ಇವನು ಹೇಳ್ತಾನೆ, ಬೇರೆ ರೀತಿಯಲ್ಲಿ ಹೇಳೋದಿಲ್ಲ, ನಮಸ್ಕಾರ ಅಂತ ಹೇಳ್ತಾನೆ. ನಮಸ್ಕಾರ ಮಾಡ್ತಾನೆ, ಬಾಯಲ್ಲಿ ಹೇಳೋದು ಮಾತ್ರ ಅಲ್ಲ. ಏಕೆ ಅಂದರೆ ಇಷ್ಟೆಲ್ಲ ನೀವು ನನಗೆ ಉಪಕಾರ ಮಾಡಿ ಆತ್ಮವನ್ನು ನನಗೆ ತಿಳಿಸ್ಕೊಟ್ರಿ ಅಂತ ಹೇಳ್ತಾನೆ. ಈಗ ಒಂದು ಪ್ರಶ್ನೆ ಬರಬಹುದು ನಮಗೆ. ಗುರುಗಳ ಸ್ವರೂಪವೂ ಬ್ರಹ್ಮವಸ್ತು, ಇವನ ಸ್ವರೂಪವೂ ಬ್ರಹ್ಮವಸ್ತು. ಆದರೆ ಏಕೆ ಇವನು ಗುರುವಾಗಿದ್ದಾನೆ, ಮತ್ತೇಕೆ ತನ್ನ ಗುರುವಿಗೆ ಇವನು ನಮಸ್ಕಾರ ಮಾಡಬೇಕು? ಭೇದ ಇಲ್ಲ ಅಂತ ನೀವು ಹೇಳಿ, ಅಭೇದವನ್ನು ಹೇಳಿ, ಗುರು ಸ್ವರೂಪವನ್ನೇ ಪಡೆದಂಥ ಇವನು ಏಕೆ ಮತ್ತೆ ಅದ್ವೈತ ಭಾವದಲ್ಲಿದ್ದಾಗ ಗುರುಗಳಿಗೆ ನಮಸ್ಕಾರ ಮಾಡಬೇಕು ಅಂತ ಪ್ರಶ್ನೆ ನಿಜವಾಗಿ ನಮ್ಮ ಮನಸ್ಸಿಗೂ ಬರುತ್ತೆ. ಅದಕ್ಕೆ ಶಂಕರರು ಉತ್ತರವನ್ನು ಹೇಳಿದ್ದಾರೆ ಬೇರೆ ಒಂದು ಕಡೆಯಲ್ಲಿ. ಆ ಮಾತನ್ನು ನೋಡೋಣ. ಒಂದು ಮಾತಿದೆ, ಅದ್ವೈತವನ್ನು ಎಲ್ಲಿ ಮಾಡಬೇಕು, ಅದ್ವೈತವನ್ನು ಎಲ್ಲಿ ಮಾಡಬಾರದು ಅಂತ. ಅದ್ವೈತವನ್ನು ಅನುಭವಿಸಿದಾಗ ಮತ್ತು ದ್ವೈತ ಬರೋದೇ ಇಲ್ಲ. ಆದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ದ್ವೈತದಂತೆ ಇರಬೇಕಾಗತ್ತೆ. ಎಲ್ಲಿ ಅಂದರೆ ಇಂತಹ ಗುರುಗಳಲ್ಲಿ. ಅದನ್ನೇ ಹೇಳ್ತಾರೆ, ಭಾವಾದ್ವೈತಂ ಸದಾ ಕಾರ್ಯಂ. ಅದ್ವೈತ ಯಾವಾಗಲೂ ಇವನಿಗೆ ಇದ್ದೇ ಇರುತ್ತೆ. ಆ ಭಾವಾದ್ವೈತ ಅಂದ್ರೇನು? ಅದ್ವೈತವೇ ಆಗಿರೋದು. ಕ್ರಿಯಾದ್ವೈತಂ ನ ಕುತ್ರಚಿತ್. ಆ ಅದ್ವೈತವನ್ನು ಕ್ರಿಯೆಯಲ್ಲೂ ಮಾಡಬಾರ್ದು ಅಂತ. ಅಂದರೆ ಗುರುಗಳಿಗೆ ನಮಸ್ಕಾರ ಮಾಡಬೇಕು, ಆತ್ಮಜ್ಞಾನವಾದ ಮೇಲೂ ದೇವರಿಗೆ ನಮಸ್ಕಾರ ಮಾಡಬೇಕು. ಅಂದರೆ ಈ ಭಾವದಲ್ಲಿ ಅದ್ವೈತವನ್ನು ತೆಗೆದುಕೊಂಡು ಬರಬಾರ್ದು. ಅದ್ವೈತಂ ತ್ರಿಷು ಲೋಕೇಶು ನಾದ್ವೈತಂ ಗುರುಣಾಸಹ. ಉಳಿದದಲ್ಲೆಲ್ಲ ಮಾಡಬೇಕಾಗತ್ತೆ. ಆದರೆ ಗುರುಗಳ ಹತ್ತಿರ ಬಂದರೆ ಅದ್ವೈತದ ಬುದ್ಧಿಯನ್ನು ಬಿಡಬೇಕು. ಬುದ್ಧಿ ಬಿಡಬೇಕು ಅಂತ ಬಿಟ್ಟು ಹೋಗೋದಿಲ್ಲ. ಅಂದರೆ ನಾನು ಅಂತಹ ಮತ್ತೆ ಅವನಿಗೆ ಇರೋದೂ ಇಲ್ಲ. ನಾನು ಅಂತ ಭಾವದಿಂದ ಗುರುಗಳಿಗೆ ನಮಸ್ಕಾರ ಮಾಡುವುದನ್ನು ಬಿಡಬಾರ್ದು. ನಾನು ಆತ್ಮವಸ್ತು, ಅವರು ಆತ್ಮವಸ್ತು, ಮತ್ತೇಕೆ ನಮಸ್ಕಾರ ಮಾಡಬೇಕು ಅಂತ ಇರಬಾರ್ದು. ಏಕೆ ಇರಬಾರ್ದು ಅಂದರೆ ಇವನೇನೋ ಜ್ಞಾನ ಪಡೆದಿದ್ದಾನೆ, ಆದರೆ ಜ್ಞಾನ ಪಡೆದವನೇ ಗುರುಗಳಿಗೆ ನಮಸ್ಕಾರ ಮಾಡೋದಿಲ್ಲ. ಹಾಗಾದರೆ ನಾವೇಕೆ ಮಾಡಬೇಕು ಅಂತ ಅಜ್ಞಾನಿಗಳು ಆ ರೀತಿಯಲ್ಲಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಒಬ್ಬ ಶಿಷ್ಯ ಆತ್ಮಜ್ಞಾನವನ್ನು ಹೊಂದಿದ್ದಾನೆ, ಇವನು ನಮಸ್ಕಾರ ಮಾಡೋದಿಲ್ಲ. ಆತ್ಮಜ್ಞಾನಿಯೇ ನಮಸ್ಕಾರ ಮಾಡೋದಿಲ್ಲ ಗುರುಗಳಿಗೆ, ನಾವು ಏಕೆ ನಮಸ್ಕಾರ ಮಾಡಬೇಕು ಅಂತ ಉಳಿದ 99 ಶಿಷ್ಯರು ಅಂದ್ಕೊಳ್ತಾರೆ. ಆದ್ದರಿಂದ ಏನು ಹೇಳ್ತಾರೆ, ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಾಃ. ದೊಡ್ಡವರಾದವರು ಏನು ಮಾಡ್ತಾರೆ ಅದನ್ನೇ ಮಾಡುತ್ತಾರೆ. ಆದ್ದರಿಂದ ಇಂತಹ ಶಿಷ್ಯನು ಗುರುಗಳನ್ನು ನಮಸ್ಕಾರ ಮಾಡಬೇಕು, ಗುರುಗಳನ್ನು ಶರಣ ಹೋಗಬೇಕು ಅಂತ ಶಂಕರರು ಈ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾರೆ. ನಮೋ ನಮಸ್ತೆ ಗುರವೇ ಮಹಾತ್ಮನೆ ವಿಮುಕ್ತ ಸಂಗಾಯ ಸದುತ್ತಮಾಯ ನಿತ್ಯಾದ್ವಯಾನಂದ ರಸಸ್ವರೂಪಿಣೇ ಭೂಮ್ನೆ ಸದಾ ಪಾರದಯಾಂಬುಧಾಮ್ನೆ. ಮಹಾತ್ಮನೆ ಅಂದರೆ ದೊಡ್ಡದಾದಂತಹ ಆತ್ಮ ಹೊಂದಿದವನು ಅಂದರೆ ಪರಮಾತ್ಮನೆ ಅಂತ. ವಿಮುಕ್ತ ಸಂಗಾಯ, ಎಲ್ಲ ವಿಧವಾದಂತಹ ಸಂಘವನ್ನು ಕಳಚಿಕೊಂಡಂತಹ ಗುರುಗಳೇ. ಸದುತ್ತಮಾಯ, ಎಲ್ಲ ಬ್ರಹ್ಮಜ್ಞಾನಿಗಳಿಗಿಂತಲೂ ನೀವು ದೊಡ್ಡ ಬ್ರಹ್ಮಜ್ಞಾನಿಗಳು. ಏಕೆ? ನನಗೆ ನೀವು ಉಪದೇಶ ಮಾಡಿದ್ದೀರಾ. ನೀವು ಹೇಗಿದ್ದೀರಾ? ನಿತ್ಯ ಅದ್ವಯಾನಂದ ರಸಸ್ವರೂಪಿಣಿ, ಯಾವಾಗಲೂ ಆನಂದ ಸ್ವರೂಪವಾದಂತಹ ಆ ಬ್ರಹ್ಮನಲ್ಲೇ ಬ್ರಹ್ಮವಾಗಿ ಇರ್ತೀರಾ. ಭೂಮ್ನೆ, ಅತ್ಯಂತ ದೊಡ್ಡವರಾದ ಸದಾ ಅಪಾರ ದಯಾಂಬುಧಾಮ್ನೆ, ನೀವು ಯಾವಾಗಲೂ ದಯೆ ಎಂಬಂತಹ ಸಾಗರದಲ್ಲೇ ಇರ್ತೀರಾ, ದಯೆಯನ್ನು ಎಲ್ಲರಿಗೂ ಉಣಿಸ್ತೀರಾ. ಅಂತಹ ಗುರುಗಳಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ. ನಿಮ್ಮ ಅನುಗ್ರಹದಿಂದ ಇದೆಲ್ಲ ನನಗೆ ಸಾಧ್ಯ ಆಯಿತು. ಮುಂದೆ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ 488ನೇ ಶ್ಲೋಕ. ಯತ್ಕಟಾಕ್ಷ ಶಶಿ ಸಾಂದ್ರ ಚಂದ್ರಿಕಾ ಪಾತಧೂತ ಭವತಾಪಜಶ್ರಮ ಪ್ರಾಪ್ತವಾನಹಮಖಂಡ ವೈಭವಾನ್ ಆನಂದಾತ್ಮ ಪದ್ಮ
ಪದಮಕ್ಷಯಂ ಕ್ಷಣಾತ್. ನಿಮ್ಮ ಈ ಕಟಾಕ್ಷ ದೃಷ್ಟಿಯಿಂದ ನಾನು ಈ ಒಂದು ಅನುಭವವನ್ನು ಪಡೆದೆ. ನೀವು ಸಂಪೂರ್ಣವಾಗಿ ನನ್ನ ಮೇಲೆ ದೃಷ್ಟಿ ಮಾಡಬೇಕು ಅಂತಿಲ್ಲ, ಕಿರುಗಣ್ಣಿನಿಂದ ನೋಡೋದು ಅಂತ ಹೇಳ್ತೇವೆ. ಸ್ವಲ್ಪ ಆದರೂ ನಿಮ್ಮ ದೃಷ್ಟಿ ನನ್ನ ಮೇಲೆ ಬಿದ್ದರೂ ಸಾಕು, ನನ್ನ ಎಲ್ಲ ಅಜ್ಞಾನಗಳು ನಿವಾರಣೆಯಾಗಿ ಇಂತಹ ಅನುಭವವನ್ನು ನಾನು ಹೊಂದಿದ್ದೇನೆ. ಪ್ರಾಪ್ತವಾನಸಿ, ನಾನು ಇದನ್ನು ಪಡ್ಕೊಂಡಿದ್ದೇನೆ, ಅಖಂಡವಾದಂತಹ ಅನುಭವವನ್ನು ಪಡ್ಕೊಂಡಿದ್ದೇನೆ. ಯತ್ ಕಟಾಕ್ಷ ಶಶಿ ಸಾಂದ್ರ ಚಂದ್ರಿಕಾ, ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ. ಎಷ್ಟೆಲ್ಲ ದುಃಖ ಮನಸ್ಸಿಗಿದ್ದರೂ ಕೂಡ ಹುಣ್ಣಿಮೆಯ ದಿವಸ ನಾವು ಹೊರಗಡೆ ಹೋಗಿ ಚಂದ್ರನನ್ನು ನೋಡಿದಾಗ ಆ ಕ್ಷಣದಲ್ಲಿ ಯಾವ ಭಾವನೆ ಉಂಟಾಗತ್ತೆ? ಯಾವ ದುಃಖ ಇದ್ದರೂ ಕೂಡ ಅದೆಲ್ಲ ಒಂದು ಕ್ಷಣ ಮರೆತು ಆ ಚಂದ್ರನಂತೆ ನಮ್ಮ ಮನಸ್ಸು ಶುದ್ಧವಾಗಿ ಬಿಡುತ್ತೆ. ಹಾಗೆ ಗುರುಗಳ ದೃಷ್ಟಿಯಿಂದ ಇವನ ಎಲ್ಲ ಭವತಾಪ, ಯಾವ ಭವತಾಪ ಇತ್ತೋ, ಅಜ್ಞಾನ ಇತ್ತೋ, ಅದೆಲ್ಲ ಶ್ರಮ ನಾಶವಾಯಿತು ಇವನಿಗೆ. ಅಂದರೆ ಇವನ ಅಜ್ಞಾನ ನಾಶವಾಯಿತು. ಇವನು ಇಂತಹ ಅಖಂಡವಾದಂಥ ಅನುಭವವನ್ನು ಪಡ್ಕೊಂಡ. ಯಾರಿಂದ? ಈ ಗುರುಗಳ ಈ ಕ್ಷಣದಿಂದ, ನೋಡುವಿಕೆಯಿಂದ. ಇಂತಹ ಗುರುಗಳಿಗೆ ನಾನು ನಮಸ್ಕಾರ ಮಾಡುತ್ತೇನೆ ಅಂತ ಮತ್ತೆ ಹಿಂದಿನಿಂದ ಅಧ್ಯಾಹಾರ ಮಾಡಿಕೊಳ್ಬೇಕು. ಈಗ ಗುರುಗಳ ಈ ಒಂದು ಅನುಗ್ರಹವನ್ನು ಪಡೆದು ನಾನೇ ಧನ್ಯನಾಗಿದ್ದೇನೆ, ನನ್ನ ಅನುಭವವನ್ನು ಮತ್ತೆ ನಾನು ಹೇಳ್ಕೊಳ್ತೇನೆ, ಇನ್ನೂ ಅನುಭವ ಹೇಳೋದಿದೆ, ಮುಗಿದಿಲ್ಲ ನನ್ನ ಅನುಭವ ಅಂತ ಶಿಷ್ಯ ಮುಂದೆ ಹೇಳುತ್ತಾನೆ. ಧನ್ಯೋಹಂ ಕೃತಕೃತ್ಯೋಹಂ ವಿಮುಕ್ತೋಹಂ ಭವಗ್ರಹಾತ್. ನಿಮ್ಮ ಅನುಗ್ರಹದಿಂದ ನಾನು ಧನ್ಯನಾದೆ. ಧನ್ಯನಾದೆ ಅಂದರೆ ಏನು? ಯಾವ ಉದ್ದೇಶದಿಂದ ಈ ಮನುಷ್ಯ ಜನ್ಮ ಬಂದಿತ್ತೋ ಆ ಉದ್ದೇಶವನ್ನು ನಾನು ಹೊಂದಿದೆ. ದುರ್ಲಭಂ ತ್ರಯಮೈವೈತತು ಅಂತ ಏನು ಉಪಕ್ರಮ ಮಾಡಿದರೋ ಆ ಉಪಸಂಹಾರವ ರೂಪವಾಗಿ ಹೇಳ್ತಾರೆ. ಈ ಒಂದು ಮನುಷ್ಯ ಜನ್ಮವನ್ನು ಹೊಂದಿ ನಾನು ಧನ್ಯನಾದೆ. ಮನುಷ್ಯ ಜನ್ಮ ಹೊಂದಿ ಧನ್ಯನಾದೆ ಅಂದ್ರೇನು? ಮನುಷ್ಯ ಜನ್ಮ ಏಕಾಗಿ ಬಂದಿತ್ತೋ ಆ ಅನುಭವವನ್ನು ಪಡೆದೆ. ಕೃತಕೃತ್ಯೋಹಂ, ಯಾವುದನ್ನು ಮಾಡಬೇಕಿತ್ತೋ ಅದನ್ನು ಮಾಡಿದೆ. ವಿಮುಕ್ತೋಹಂ, ಏಕೆ ನಾನು ಮುಕ್ತನಾದೆ. ಧನ್ಯನಾಗಿದ್ದೇಕೆ? ಕೃತಕೃತ್ಯನಾದ್ದರಿಂದ, ಮಾಡಬೇಕಾದದನ್ನು ಮಾಡಿದ್ದರಿಂದ, ಮಾಡಬೇಕಾದದನ್ನು ಮಾಡಿದ್ದರಿಂದ ನಾನು ಮುಕ್ತನಾದೆ. ಇದಕ್ಕೆಲ್ಲ ಕಾರಣ ಯಾರು? ನೀವು. ಭವಗ್ರಹಾತ್, ಭವ ಅಂದರೆ ಸಂಸಾರ, ಭವವೆಂಬಂತಹ ಮೊಸಳೆಯಿಂದ ನಾನು ಬಿಡಿಸಿಕೊಂಡೆ. ಏನಾಗಿದ್ದೇನೆ ಈಗ? ನಿತ್ಯ ಆನಂದ ಸ್ವರೂಪೋಹಂ ಪೂರ್ಣೋಹಂ ತದನುಗ್ರಹಾತ್. ನಿಮ್ಮ ಅನುಗ್ರಹದಿಂದ ನಿತ್ಯ ಆನಂದ ಸ್ವರೂಪನಾದಂತಹ ಪೂರ್ಣವಾದಂತಹ ಪರಮಾತ್ಮ ವಸ್ತು ನಾನಾಗಿದ್ದೇನೆ. ಈ ಮಾತು ಮತ್ತೆ ಮತ್ತೆ ಬರುತ್ತೆ. ಯಾವ ಮಾತು? ನಿತ್ಯಾನಂದ ಸ್ವರೂಪ. ಏಕೆಂದರೆ ಹೇಳಲಿಕ್ಕಾಗೋದು ಒಂದೇ, ನಿತ್ಯ ಆನಂದ ಸ್ವರೂಪ ಪರಮಾತ್ಮ ವಸ್ತು ಅಂತ. ಅದನ್ನೇ ಮತ್ತೆ ಮತ್ತೆ ಹೇಳ್ತಾರೆ. ಈಗ ಅವನು ಬೇರೆ ಬೇರೆ ಶಬ್ದಗಳಿಂದ ಶಿಷ್ಯ ತನ್ನನ್ನು ಹೇಳ್ಕೊಳ್ತಾನೆ. ಹಿಂದೆ ನಾನು ಹೇಗಿದ್ದೆ, ಈಗ ಹೇಗಾಗಿದ್ದೇನೆ ಅಂತ. ಅಸಂಗೋಹಂ, ನಾನು ಯಾವ ಸಂಘದಲ್ಲೂ ಇಲ್ಲ. ಅಂದರೆ ಶರೀರಾದಿಗಳ ಸಂಬಂಧ ಇಲ್ಲ, ಪಂಚಕೋಶಗಳ ಸಂಬಂಧ ಇಲ್ಲ, ಪ್ರಪಂಚದ ಸಂಬಂಧ ಇಲ್ಲ, ಹಣ ಮನೆ ಯಾವ ಸಂಬಂಧವೂ ಇಲ್ಲ. ಅಸಂಗೋಹಂ. ಅನಂಗೋಹಂ, ಅಂಗಗಳಿಲ್ಲ ನನಗೆ. ಅಂದರೆ ಕೈ ಕಾಲು ಯಾವುದೂ ಇಲ್ಲ ಈಗ. ಹಾಗಾದರೆ ಎಲ್ಲಿ ಹೋಯಿತು? ಎಲ್ಲೂ ಹೋಗಿಲ್ಲ, ಅವುಗಳಲ್ಲಿ ಅನುಭವ ಇಲ್ಲ ಅಂತ ಅರ್ಥ. ಅಲಿಂಗೋಹಂ, ಅಲಿಂಗ ಅಂದರೆ ಲಿಂಗ ಶರೀರ, ಲಿಂಗ ಶರೀರವೂ ಇಲ್ಲ. ಅಹಂ ಅಭುಂಗುರಃ, ಭಂಗುರವಾಗೋದು ಅಂದರೆ ನಾಶವಾಗೋದು, ನಾಶವಾಗೋದಿಲ್ಲ ನಾನು ಅಂತ ಹೇಳ್ತಾನೆ. ಶರೀರ ನಾಶ ಆದರೂ ಕೂಡ ನಾನು ನಾಶ ಆಗೋದಿಲ್ಲ ಅಂತ. ಪ್ರಶಾಂತೋಹಂ, ನನಗೆ ಯಾವ ದುಃಖವೂ ಇರೋದಿಲ್ಲ, ಇನ್ನು ಶಾಂತನಾಗಿದ್ದೇನೆ. ಅನಂತೋಹಂ, ನನಗೆ ಅಂತ್ಯ ಹೇಳೋದೇ ಇಲ್ಲ. ಅಂತ್ಯ ಅಂದ್ರೇನು? ಇಲ್ಲಿದ್ದೇನೆ ಅಲ್ಲಿಲ್ಲ ಅಂತಿಲ್ಲ, ಎಲ್ಲ ಕಡೆಯೂ ನಾನಿದ್ದೇನೆ ಅಂತ. ಅಂದರೆ ಸರ್ವಾಂತರತ್ವ, ಎಲ್ಲವೂ ಇದ್ದೆ, ಎಲ್ಲ ಕಡೆಯೂ ಇದ್ದೇನೆ. ಮುಂದಿನ ಒಂದು ಶಬ್ದ ಪಾಠಭೇದ ಇದೆ. ಒಂದು ಕಡೆಯಲ್ಲಿ ಅತಾಂತೋಹಂ ಅಂತಿದೆ. ಅಂದರೆ ತಾಂತತೆ ಅಂದರೆ ಏನು? ಶಾಂತತೆ, ಕಷ್ಟ ಆಗೋದು, ಸುಸ್ತಾಗೋದು. ಸುಸ್ತಾಗಲಿಲ್ಲ ನನಗೆ, ಆಗೋದೂ ಇಲ್ಲ ಅಂತ. ಏಕೆ? ದೇಹದ ಭಾವವೇ ಇಲ್ಲ, ಹಾಗಿದ್ದೇನೆ ಅಂತ ಹೇಳೋದು ಅತಾಂತೋಹಂ. ಮತ್ತೊಂದು ಕಡೆ ಏನಿದೆ ಅಂದರೆ ಅಮಲೋಹಂ ಅಂತಿದೆ. ಮಲ ಅಂದರೆ ಅಜ್ಞಾನ, ಅಜ್ಞಾನ ಇಲ್ಲದೇ ಇರುವವನು ನಾನಾಗಿದ್ದೇನೆ. ಚಿರಂತನಃ, ಚಿರಂತನ ಅಂದ್ರೇನು?
ಯಾವಾಗಲೂ ಇದ್ದೇನೆ, ಇವತ್ತು ಇರಲಿಲ್ಲ ನಾನು ಹಿಂದೆ, ಈಗಿದ್ದೇನೆ ಅಂತ ನೀವು ತಿಳ್ಕೊಳ್ಬೇಡಿ, ಚಿರಂತನವಾಗಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಮುಂದೆ ಹೇಳ್ತಾನೆ ಶಿಷ್ಯ, ಅಕರ್ತಾಹಂ, ನಾನು ಕರ್ತನಲ್ಲ. ಏಕೆ? ಕರ್ತೃತ್ವ ಬುದ್ಧಿ ಇರೋದು ಭೇದದಲ್ಲಿ. ದೇಹಾದಿಗಳಲ್ಲಿ ಆತ್ಮಬುದ್ಧಿ ಇದ್ದರೆ ನಾನು ಇದನ್ನು ಮಾಡ್ತೇನೆ, ನಾನು ಇದನ್ನು ಕೇಳ್ತೇನೆ ಅಂತ ಇರೋದು. ಕರ್ತೃತ್ವ ಬುದ್ಧಿ ಇಲ್ಲ. ಹಾಗಾದರೆ ಭೋಕ್ತೃತ್ವ ಹೇಳೋದಿದೆಯಾ? ಕರ್ತೃತ್ವ ಬೇಡ, ನಾನು ಇದನ್ನು ತಿಂತೇನೆ, ಇದನ್ನು ಮಾಡ್ತೇನೆ ಅಂತೇನಾದ್ರು ಹೇಳ್ತಾನ? ಭೋಕ್ತೃತ್ವ ಬುದ್ಧಿಯೂ ಇಲ್ಲ. ಅಭೋಕ್ತಾಹಂ. ಇನ್ನು ವಿಕಾರ ಏನಾದರೂ ಇದೆಯಾ? ಅವಿಕಾರ, ವಿಕಾರವೂ ಇಲ್ಲ. ಏಕೆಂದರೆ ಇವೆಲ್ಲ ಇರೋದು ಎಲ್ಲಿ? ಅವಯವಗಳಿದ್ದರೆ. ವಿಕಾರ ಅಂದ್ರೇನು? ಒಂದು ಅವಯವ ಹೋಗೋದು ಅಥವಾ ಇನ್ನೊಂದು ಅವಯವ ಬೆಳೆಯೋದು, ಯಾವುದೂ ಇಲ್ಲ. ಅಕ್ರಿಯ, ಕ್ರಿಯೆ ಇರೋದು ಯಾವಾಗ? ಬೇರೆ ಇದ್ದಾಗ. ನಾನಿಲ್ಲಿ ಇರಲಿಲ್ಲ, ಮತ್ತೊಂದು ಕಡೆ ಹೋದೆ, ನನಗಿದು ಇರಲಿಲ್ಲ, ಇದನ್ನು ಪಡ್ಕೊಂಡೆ ಅಂತ ಹೇಳಿದರೆ ಕ್ರಿಯೆ. ಎಲ್ಲ ಕಡೆಯೂ ಇರುವಂತಹ ವಸ್ತುವಿಗೆ ಕ್ರಿಯೆ ಹೇಳೋದು ಹೇಗಿರುತ್ತೆ? ಕ್ರಿಯೆಯೂ ಇಲ್ಲ. ಇನ್ನು ಶುದ್ಧವಾದಂತಹ ಬೋಧಸ್ವರೂಪವಾದಂತಹ ಶುದ್ಧ ಬೋಧಸ್ವರೂಪೋಹಂ, ನಾನು ಹಾಗಾದರೆ ಯಾರು? ಯಾವುದೂ ಅಲ್ಲ ಅಲ್ಲ ಅಂತ ಹೇಳ್ತಿದ್ದೀಯಲ್ಲ, ಹಾಗಾದ್ರೆ ಏನಾದ್ರು ಒಂದಾದರೂ ಹೇಳು ನೀನು, ಇದು ನಾನು ಹೌದು ಅಂತ. ಹೌದು ಅಂತ ಹೇಳಬೇಕು ಅಂದರೆ ಒಂದನ್ನೇ ಹೇಳ್ತೇನೆ, ಶುದ್ಧವಾದ ಜ್ಞಾನಸ್ವರೂಪನಾದಂತಹ ಯಾವ ಆತ್ಮವಸ್ತು ಇದೆಯೋ ಅದೇ ನಾನಾಗಿದ್ದೇನೆ. ಕೇವಲೋಹಂ ಅಂದದೊಂದೇ ಆಗಿದ್ದೇನೆ ಅಂತ. ಕೈವಲ್ಯ ಅಂದ್ರೇನು? ಕೇವಲದ ಭಾವವೇ ಕೈವಲ್ಯ. ಕೈವಲ್ಯವನ್ನು ಪಡೆಯೋದು, ಕೈವಲ್ಯ ಅಂದರೆ ಮೋಕ್ಷ ಅಂತ ಹೇಳ್ತೇವೆ. ಕೇವಲತ್ವ ಅಂದರೆ ನಾನು ಒಂದೇ ಇದ್ದೇನೆ, ಎಲ್ಲವೂ ನಾನೇ ಅಂತ ಅಂದುಕೊಳ್ಳೋದಕ್ಕೆ ಕೈವಲ್ಯ ಅಂತ ಹೇಳ್ತೇವೆ. ಅದನ್ನೇ ಹೇಳ್ತಾ ಇದ್ದಾರೆ ಕೇವಲೋಹಂ. ಮತ್ತೊಂದು ವಿಶೇಷಣ ಸದಾಶಿವ. ಸದಾಶಿವ ಅಂದ್ರೇನು? ಈಶ್ವರ ಅಂತ ಅರ್ಥ. ಏಕೆ ಅವನಿಗೆ ಹಾಗೆ ಹೆಸರು ಬಂತು? ಯಾವಾಗಲೂ ಅವನು ಮಂಗಳವನ್ನೇ ಉಂಟು ಮಾಡ್ತಾನೆ. ಸದಾಶಿವ ಅಂದರೆ ಮಂಗಳ ಸ್ವರೂಪ ಅಂತ. ನಾನು ಯಾವಾಗಲೂ ಮಂಗಳವನ್ನೇ ಉಂಟು ಮಾಡ್ತೇನೆ. ನಾನು ಯಾರಿಗೂ ಅಮಂಗಳವನ್ನು ಬಯಸೋದೇ ಇಲ್ಲ. ಏಕೆ? ಎಲ್ಲವೂ ಪರಮಾತ್ಮ ವಸ್ತು ಆದ್ದರಿಂದ ಯಾರಿಗೆ ಅಮಂಗಳವನ್ನು ಬಯಸೋದು? ಇಷ್ಟು ಹೇಳಿ ಮತ್ತೆ ಯಾವ ವಿಭಾಗ ಇದೆಯಲ್ಲ, ದೃಷ್ಟ, ಶ್ರೋತ, ವಕ್ತ, ಮಂತ, ನೋಡುವವನು, ಕೇಳುವವನು, ಮರಣ ಮಾಡುವವನು, ಕೊಡುವವನು, ತೆಗೆದುಕೊಳ್ಳುವವನು ಅಂತ್ಯಾವುದು ನನ್ನಲ್ಲಿ ಇಲ್ಲ. ದೃಷ್ಟು ಶ್ರೋತೃ ವಕ್ತು ಕರ್ತೃರ್ಭೋಕ್ತೃರ್ವಿಭಿನ್ನ ಏವಾಹಂ. ನನಗೆ ಯಾವುದೂ ಇಲ್ವಪ್ಪ. ದೃಷ್ಟೃತ್ವ, ನೋಡುವಂಥವನು ನಾನಲ್ಲ. ಶ್ರೋತೃ, ಕೇಳುವಂಥವನು ನಾನಲ್ಲ. ಕರ್ತು, ಮಾಡುವಂಥವನು ನಾನಲ್ಲ. ಭೋಕ್ತು, ಊಟ ಮಾಡುವಂಥವನು ಅಂದರೆ ಭೋಗವನ್ನು ಅನುಭವಿಸುವವನು ನಾನಲ್ಲ. ಅಂದರೆ ಈ ಎಲ್ಲ ಶಬ್ದಗಳು ಹಿಂದೆ ಹೇಳಿದ್ದಾವೆ, ಮತ್ತೆ ಏಕೆ ಹೇಳ್ತಾ ಇದ್ದಾರೆ ಅಂದರೆ ಒಂದು ಬಾರಿ ಹೇಳಿದ್ರೆ ನಮ್ಮ ಮನಸ್ಸಿಗೆ ಹೋಗೋದಿಲ್ಲ. ಅದಕ್ಕೆ ಮತ್ತೆ ಮತ್ತೆ ಶಿಷ್ಯ ಅದನ್ನು ಹೇಳ್ತಾನೆ. ಇದೆಲ್ಲ ಅಲ್ವಪ್ಪ, ನಾನು ನೋಡುವವನಲ್ಲ, ಕೇಳುವವನಲ್ಲ, ಮತ್ತೇನು ಮಾಡುವವನು ಅಲ್ಲ, ಮನನ ಮಾಡುವವನು ಅಲ್ಲ, ಏನೂ ಅಲ್ಲ ನಾನು. ಇವೆಲ್ಲಕ್ಕಿಂತಲೂ ವಿಭಿನ್ನ ಏವಾಹಂ. ನೀನು ಏನೇನಂತ ತಿಳ್ಕೊಳ್ತೀಯ ಅದಕ್ಕಿಂತ ನಾನು ಬೇರೆ ಅಂತ ಇಷ್ಟು ಹೇಳ್ಬೋದು. ನೀನು ಏನೇನನ್ನು ನೀನು ತಿಳ್ಕೊಂಡಿದ್ದೀಯ ಇದು ಯಾವುದೂ ನಾನಲ್ಲ, ಈ ಎಲ್ಲಕ್ಕಿಂತ ಭಿನ್ನನಾದವನು ಅಂತ. ಅಂದರೆ ಇವೆಲ್ಲ ಅನುಭವ ಅಜ್ಞಾನದಲ್ಲಿರುತ್ತೆ. ಕರ್ತೃತ್ವ, ಭೋಕ್ತೃತ್ವ, ದೃಷ್ಟೃತ್ವ ಎಲ್ಲ. ಅಜ್ಞಾನ ಇಲ್ಲದೇ ಇದ್ದಾಗ ಈ ಯಾವುದೂ ಇರೋದಿಲ್ಲ ಅಂತ. ಅದಕ್ಕೆ ವಿಲಕ್ಷಣೋಹಂ, ಅಜ್ಞಾನಕ್ಕಿಂತ ಬೇರೆಯಾದವನು, ಜ್ಞಾನಸ್ವರೂಪನು. ಮತ್ತೆ ಮುಂದಿನ ಪಾಠ ಏನು ಹೇಳುತ್ತೆ? ಹಿಂದೆ ಹೇಳಿದಂತೆ ಶುದ್ಧ ಬೋಧ ಸ್ವರೂಪೋಹಂ, ನಾನು ಏನು ಅಂತ ಹೇಳಿದ್ದಾನೆ, ಶುದ್ಧವಾದಂತಹ ಜ್ಞಾನಸ್ವರೂಪ ಅಂತ. ಮತ್ತೆ ಇಲ್ಲಿ ಹೇಳ್ತಾರೆ ನಿತ್ಯ ನಿರಂತರ ನಿಷ್ಕ್ರಿಯ ನಿಸ್ಸೀಮ ಅಸಂಗ ಪೂರ್ಣ ಬೋಧಾತ್ಮ. ನಾನು ಜ್ಞಾನಸ್ವರೂಪನಾಗಿದ್ದೇನಲ್ಲ, ಯಾವ ರೀತಿಯಲ್ಲಿದ್ದೇನೆ ಅಂದರೆ ಯಾವುದೇ ಕ್ರಿಯೆ ಇಲ್ಲ, ನಿತ್ಯ, ಯಾವಾಗಲೂ ಇಲ್ಲ ಅಂತ. ನಿತ್ಯ ನಿರಂತರ ನಿಷ್ಕ್ರಿಯ, ಯಾವಾಗಲೂ ಇಲ್ಲ. ಇವತ್ತು ಕ್ರಿಯೆ ಇಲ್ಲ, ನಾಳೆ ಇರಬಹುದು ಅಂತಲ್ಲ, ಯಾವತ್ತೂ ಆತ್ಮಜ್ಞಾನವಾದ ಮೇಲೆ ಭೇದ ಬರೋದಿಲ್ಲ. ನಿಸ್ಸೀಮ ಅಂದರೆ ಇಷ್ಟು ದಿವಸ ಇಷ್ಟುವರೆಗೆ ಅಂತ ಯಾವ ಸೀಮೆಯೂ ಇಲ್ಲ. ಪೂರ್ಣ ಬೋಧ ಆತ್ಮನಾದ ನಾನು. ಇಷ್ಟು ವಿವರಣೆ. ಇನ್ನು ಪರೋಕ್ಷ ಅಪರೋಕ್ಷ ಎಂಬ ಎರಡು ಜ್ಞಾನ ಇದೆ. ಪರೋಕ್ಷ ಜ್ಞಾನ ಮತ್ತು ಅಪರೋಕ್ಷ ಜ್ಞಾನ ಅಂದರೆ ಏನು? ಇದನ್ನು ಹೇಳಿದ್ದೇನೆ ಹಿಂದೆ. ನಾನು ಅಂತ ಏನು ತಿಳ್ಕೊಳ್ತೇವೆ ಅದು ಅಪರೋಕ್ಷವಾದ ಅನುಭವ.
ಮತ್ತೊಂದು ಇದೆ ಅಂತ ತಿಳ್ಕೊಳ್ತೇವಲ್ಲ, ಅದು ಪರೋಕ್ಷವಾದ ಅನುಭವ. ಅನುಭವ ಮತ್ತೆ ಅಂದರೆ ಈಗ ಕಾಶಿಯನ್ನು ನೋಡಿದಾಗ ಆಗುವ ಅನುಭವ ಬೇರೆ, ಕಾಶಿ ಇದೆ ಅಂತ ಯಾರಾದರೂ ಹೇಳಿದ್ದನ್ನು ತಿಳ್ಕೊಳ್ಳುವಾಗ ಅನುಭವ ಬೇರೆ. ಆ ರೀತಿಯ ಭೇದವು ನನ್ನಲ್ಲಿಲ್ಲ ಅಂತ ಹೇಳ್ತಾರೆ. ನಾಹಮಿದಂ ಅಂದರೆ ಹೀಗಿರೋನು ನಾನಲ್ಲ. ನಾಹಂ ಅಧಃ ಅಂದರೆ ಕಾಶಿ ಹೀಗಿದೆ ಅಂತ ವಿವರಣೆ ಮಾಡಿದ ಹಾಗೆ ಅಪರೋಕ್ಷವಾದ ಜ್ಞಾನ, ಪರೋಕ್ಷವಾದ ಜ್ಞಾನ. ಅಪರೋಕ್ಷ ಅಂದರೆ ಅನುಭವ, ಪರೋಕ್ಷ ಅಂದರೆ ಕಥೆ ಹೇಳಿದಾಗ ತಿಳ್ಕೊಳ್ಳೋದು. ಹಾಗೆ ಎರಡೂ ಇಲ್ಲ ಅಂತ, ಪರೋಕ್ಷವೂ ಅಲ್ಲ ಅಪರೋಕ್ಷ ರೂಪವೂ ಅಲ್ಲ ಅಂತ. ಹಾಗಾದ್ರೆ ಉಭಯವಾದರೆ ಅದೂ ಅಲ್ಲ. ಈ ಎರಡನ್ನೂ ಉಭಯ ಭಾಸಕಂ, ಈ ಪರೋಕ್ಷ ಅಪರೋಕ್ಷ ಅಂತೆಲ್ಲ ಏನಿದೆಯಾ ವಿಭಾಗ, ಆ ವಿಭಾಗವನ್ನು ತಿಳಿಸ್ಕೊಡೋನು ನಾನು ಅಂತ. ನನ್ನನ್ನು ಯಾರೂ ತಿಳಿಲಿಕ್ಕಾಗೋದಿಲ್ಲ. ಯಾವ ಪರೋಕ್ಷ ಅಪರೋಕ್ಷ ಕರ್ತ ಭೋಕ್ತ ಅಂತೆಲ್ಲ ಹೇಳ್ತಾ ಇದ್ದೀಯಲ್ಲ, ಅದನ್ನು ತಿಳಿಸ್ಕೊಡೋನು ನಾನು ಅಂತ. ಪರಂ ಶುದ್ಧಂ ಬಾಹ್ಯ ಅಭ್ಯಂತರ ಶೂನ್ಯಂ, ಒಳಗೆ ಹೊರಗೆ, ಬಾಹ್ಯ ಅಂದರೆ ಹೊರಗೆ, ಅಭ್ಯಂತರ ಅಂದರೆ ಒಳಗೆ ಅಂತ ವಿಭಾಗ ಇಲ್ಲ ನನ್ನಲ್ಲಿ. ಶೂನ್ಯ ಎಲ್ಲ ಕಡೆಯೂ ಒಂದಾಗಿರುವಂಥವನು. ಪೂರ್ಣಂ ಬ್ರಹ್ಮಾದ್ವಿತೀಯಮೇವಾಹಂ, ಬ್ರಹ್ಮನಿಗಿಂತ ಬೇರೆಯಾದವನಲ್ಲ. ಬ್ರಹ್ಮಾದ್ವಿತೀಯಂ ಅಂದರೆ ಬ್ರಹ್ಮನೇ ಆದವನು, ಬ್ರಹ್ಮನಿಗಿಂತ ಭಿನ್ನವಾಗದೇ ಇರುವವನು ಅಂತ. ಬ್ರಹ್ಮಾದ್ವೈತಂ ಅಂದರೆ ಬ್ರಹ್ಮಾದ್ವಿತೀಯಮೇವಾಹಂ. ಮತ್ತೆ ಹೇಳ್ತಾರೆ ನಿರುಪಮಂ ಅಂದರೆ ನನಗೆ ಉಪಮಾನ ಹೇಳೋದು ಇಲ್ಲ. ಅನಾದಿತ್ವಂ ಅಂದರೆ ನನಗೆ ಆದಿ ಹೇಳೋದಿಲ್ಲ. ಆದಿ ಅಂದರೆ ಅಂತ ಇರಬೇಕಲ್ವ, ಆದಿ ಇಲ್ಲ, ಉಪಮಾನ ಇಲ್ಲ. ಇನ್ನು ಇದಂ ಅದಹ, ಹಿಂದೆ ಹೇಳಿದಾಗೆ ಇದು ಅದು ಅಂತ ಯಾವ ಕಲ್ಪನೆ ಇದೆಯೋ ಆ ಕಲ್ಪನೆಯೂ ಇಲ್ಲ. ಇದಂ ಅದಹ ಕಲ್ಪನಾ ದೂರಂ, ಇದು ಅದು ಅಂತ ನೀನೆಲ್ಲ ಕಲ್ಪನೆ ಮಾಡ್ತೀಯಲ್ಲ ಅಜ್ಞಾನದಲ್ಲಿ, ಇದು ಹಗ್ಗ, ಇದು ಹಾವು, ಇದು ಮತ್ತೊಂದು ಅಂತೆಲ್ಲ ಯಾವ ಕಲ್ಪನೆ ಇದೆಯೋ ಆ ಯಾವ ಕಲ್ಪನೆಯೂ ನನ್ನಲ್ಲಿಲ್ಲ ಅಂತ. ಹಾಗಾದ್ರೇನು? ನಿತ್ಯ ಆನಂದ ರಸಂ, ನಿತ್ಯವಾದ ಆನಂದ ಸ್ವರೂಪನಾದವನು ನಾನು. ಬ್ರಹ್ಮಾದ್ವಿತೀಯಮೇವಾಹಂ, ಮತ್ತೆ ಅದೇ ವಾಕ್ಯ ರಿಪೀಟ್ ಆಗಿದೆ. ಬ್ರಹ್ಮಾದ್ವಿತೀಯ ಅಂದರೆ ಬ್ರಹ್ಮನೇ ನಾನಾಗಿದ್ದೇನೆ. ಮತ್ತು ಇಷ್ಟೇ ಅಲ್ಲ, ಯಾವ ನಾರಾಯಣ, ಈಶ್ವರ, ಶ್ರೀಕೃಷ್ಣ ಅಂತೆಲ್ಲ ನಾವು ದೇವರ ಕಲ್ಪನೆಯನ್ನು ಮಾಡಿಕೊಂಡಿದ್ದೇವ ಅಥವಾ ಕಲ್ಪನೆಯನ್ನು ಮಾಡಿಕೊಂಡಿದ್ದೇವೆ ಹೇಳೋದಕ್ಕಿಂತ ಆ ಭಗವಂತ ನಮ್ಮ ಅನುಗ್ರಹಕ್ಕಾಗಿ ಏನೆಲ್ಲ ಅವತಾರವನ್ನು ಹೊತ್ತು ಬಂದು ಅಸುರರ ಸಂಹಾರವನ್ನೆಲ್ಲ ಮಾಡಿ ನಮಗೆ ರಕ್ಷಣೆ ಕೊಟ್ಟಿದ್ದಾನಲ್ಲ, ಅಂತಹ ಪರಮಾತ್ಮ ಸ್ವರೂಪವೇ ನಾನಾಗಿದ್ದೇನೆ ಅಂತ ಈಗ ಹೇಳ್ತಾನೆ ಶಿಷ್ಯ. ಅಲ್ಲಿಯವರೆಗೆ ಅನುಭವವನ್ನು ನಮಗೆ ತಿಳಿಸ್ಕೊಡ್ತಾರೆ ಶಂಕರರು. ನೋಡೋಣ. ನಾರಾಯಣೋಹಂ ನರಕಾಂತಕೋಹಂ ಪುರಾಂತಕೋಹಂ ಪುರುಷೋಹಂ ಈಶಃ ಅಖಂಡ ಬೋಧೋಹಮಶೇಷ ಸಾಕ್ಷಿ ನಿರೀಶ್ವರೋಹಂ ನಿರಹಂಚ ನಿರ್ಮಮಃ. ನಾನೇ ನಾರಾಯಣನಾಗಿದ್ದೇನೆ. ಯಾವ ಲಕ್ಷ್ಮೀಪತಿಯಾದ ನಾರಾಯಣನಿದ್ದಾನೋ ಅವನ ಸ್ವರೂಪವೂ ಬೇರೆಯಲ್ಲ, ನನ್ನ ಸ್ವರೂಪವೂ ಬೇರೆಯಲ್ಲ ಅಂತ ಅರ್ಥ. ಹೊರತು ಆ ಲಕ್ಷ್ಮೀಪತಿಯಾದ ನಾರಾಯಣನೇ ನಾನು ಅಂತಲ್ಲ. ಅವನ ಸ್ವರೂಪ ಯಾವುದಿದೆಯೋ ಅದೇ ಸ್ವರೂಪ ನಾನು ಅಂತ. ಅಂದರೆ ಅಭೇದ ಹೇಳಿದಾಗೆ ಆಯಿತು. ಆದರೆ ಅವನ ಆಕಾರ ಬೇರೆ, ಅವನ ಹೆಸರು ಮಾತ್ರ ಬೇರೆ. ಅವನಲ್ಲೂ ಕೂಡ ಭೇದ ಅನುಭವ ಇಲ್ಲ. ನರಕಾಂತಕೋಹಂ, ನರಕಾಂತಕನಾದಂತಹ ನರ ಎಂಬ ರಾಕ್ಷಸರ ಸಂಹಾರ ಮಾಡಿದಂತಹ ಶ್ರೀಕೃಷ್ಣ ಪರಮಾತ್ಮ. ಪುರಾಂತಕ, ಪುರ ಎಂಬಂತಹ ಅಸುರರನ್ನು ಸಂಹಾರ ಮಾಡಿದವನೂ ನಾನು. ಪುರುಷೋಹಂ, ಬೇರೆ ಯಾರೂ ಅಲ್ಲ, ಈ ಶರೀರದಲ್ಲಿರುವವನು ನಾನು. ಪುರುಷೋಹಂ ಅಂದರೆ ಜೀವನಾಗಿದ್ದೇನಲ್ಲ. ಮೊದಲು ಪುರಿ ಶೇತೆ ಇತಿ ಪುರುಷಃ ಅಂದರೆ ಜೀವ. ಈ ಪುರುಷನಾದವನು ನಾನೇ. ಅಂದರೆ ಆ ನಾರಾಯಣ ಬೇರೆ ಇವನು ಬೇರೆ ಅಂತಲ್ಲ. ಈ ಶರೀರದಲ್ಲಿರುವ ಆತ್ಮವಸ್ತುವಾದ ಯಾರು ನಾನೋ ಅವನೇ ಆ ಪರಮಾತ್ಮ ವಸ್ತು ಅಂತ, ಬೇರೆ ಇಲ್ಲ. ಅಖಂಡ ಬೋಧಂ, ಬೋಧೋ ಅಶೇಷ ಸಾಕ್ಷಿ. ಅಶೇಷ ಸಾಕ್ಷಿ ಅಂದ್ರೇನು? ಈ ಯಾವ ಭೇದಗಳೆಲ್ಲ ಇದೆಯೋ ಇದಕ್ಕೆಲ್ಲ ಸಾಕ್ಷಿಯಾದವನು ನಾನು ಅಂತ. ನಿರೀಶ್ವರೋಹಂ, ನೋಡಿ ಎಷ್ಟು ಸ್ಪಷ್ಟವಾಗಿ ಆ ಮಾತನ್ನು ಹೇಳ್ತಾರೆ ಶಂಕರರು. ಬೇರೆ ಹೇಳೋದು ಇಲ್ಲೇ ಇಲ್ಲ ಹೇಳೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ನಿರೀಶ್ವರೋಹಂ, ನನಗಿಂತ ಭಿನ್ನವಾದ ಈಶ್ವರ ವಸ್ತು ಇಲ್ಲ ಅಂತ ಹೇಳ್ತಾರೆ. ಅಂದರೆ ಏನು? ನಾನೇ ಈಶ್ವರ ಅಂತ ಹೇಳ್ತಿರೋದಲ್ಲ. ನಿರೀಶ್ವರ ಅಂದರೆ ಏನು ಅಂದರೆ ನನಗಿಂತ ಭಿನ್ನವಾದ, ನನ್ನ ಸ್ವರೂಪಕ್ಕಿಂತ ಭಿನ್ನವಾದ, ಬ್ರಹ್ಮ ವಸ್ತುವಿಗಿಂತ ಭಿನ್ನವಾದ ಈಶ್ವರನಿಲ್ಲ. ನಿರೀಶ್ವರ ಅಂದರೆ ಇದು ಅರ್ಥ. ಹೊರತು ಈಶ್ವರನೇ ನಾನು ಅಂತ ಶಂಕರರು ಹೇಳಲಿಲ್ಲ.
ಎಷ್ಟೋ ಜನ ತಿಳ್ಕೊಳ್ಳದೆ ಈ ಶಬ್ದಗಳನ್ನು ನಿರೀಶ್ವರೋಹಂ ಅಂದರೆ ಈಶ್ವರನೇ ಇಲ್ಲ ಅಂತ ಶಂಕರರು ಹೇಳಿದ್ದಾರೆ ಅಂತ ಹೇಳ್ತಾರೆ. ಹಾಗಲ್ಲ, ನನಗಿಂತ ನನ್ನ ಸ್ವರೂಪಕ್ಕಿಂತ ಭಿನ್ನವಾದ ಈಶ್ವರ ವಸ್ತು ಇಲ್ಲ. ರೂಪವಾಗಿ ಸಾಧಕರ ಅನುಗ್ರಹಕ್ಕಾಗಿ ಯಾವ ನಾರಾಯಣನಿದ್ದಾನೋ, ಯಾವ ಪರಮೇಶ್ವರ, ಯಾವ ಬೇರೆ ಅಮ್ಮನವರಾಗಿರಬಹುದು, ಗಣಪತಿ ಆಗಿರಬಹುದು, ಅವರೆಲ್ಲ ಇದ್ದಾರೆ. ಅವ್ರು ಯಾರೂ ಇಲ್ಲ ಅಂತ ಶಂಕರರು ಹೇಳಲಿಲ್ಲ. ಆದರೆ ಅವರ ಆತ್ಮಸ್ವರೂಪ ಯಾವುದಿದೆಯೋ ಆ ಆತ್ಮಸ್ವರೂಪ ನನ್ನ ಸ್ವರೂಪಕ್ಕಿಂತ ಭಿನ್ನವಲ್ಲ ಅಂತ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇದನ್ನೇ ಅರ್ಥ ಮಾಡ್ಕೊಳ್ಳದೆ ಶಂಕರರು ಹಾಗೆ ಹೇಳಿಬಿಟ್ಟಿದ್ದಾರೆ, ಹೀಗೆ ಹೇಳಿದ್ದಾರೆ, ಅದ್ವೈತ ಹೇಳಿ ದೇವರು ಪರಮಾತ್ಮ ಒಂದೇ ಅಂತ ಹೇಳಿದ್ದಾರೆ ಅಂತೆಲ್ಲ ಹೇಳ್ತಾರೆ. ದೇವರು ಪರಮಾತ್ಮ ಒಂದೇ ಅಂತ ಹೇಳಿದರೆ ಶಂಕರರು ಏಕೆ ಸ್ತೋತ್ರ ಮಾಡಬೇಕಿತ್ತು? ಅಂತ ಪಂಚಮೂರ್ತಿ ಪೂಜೆಯನ್ನು ನಮಗೆ ಏಕೆ ಉಪದೇಶ ಮಾಡಬೇಕಿತ್ತು? ಪಂಚ ಆಮ್ನಾಯ ಅಥವಾ ಚತುರಾಮ್ನಾಯ ಪೀಠಗಳನ್ನು ಏಕೆ ಸ್ಥಾಪನೆ ಮಾಡಬೇಕಿತ್ತು ಅವರು? ಅಂದರೆ ಈ ಎಲ್ಲವೂ ಕೂಡ ದ್ವೈತದ ದೃಷ್ಟಿಯಲ್ಲಿರುತ್ತೆ. ಆದರೆ ಅದ್ವೈತ ಹೇಳುವುದು ಭಾವನಾತ್ಮಕವಾಗಿರುವುದು. ಅಂದರೆ ನಿರ್ಮಮಃ ನಿರಹಂಚ ನಿರ್ಮಮಃ ಅಂದರೆ ನಾನೂ ಹೇಳುವಂಥ ಅಸ್ತಿತ್ವ ಅವನಲ್ಲಿರೋದಿಲ್ಲ ಅಂತ. ಯಾವಾಗ ಆತ್ಮಜ್ಞಾನಿ ಆಗ್ತಾನೋ ಮಮಃ ಮಮಕಾರ ಹೇಳೋದಿರೋದಿಲ್ಲ. ಎಲ್ಲವೂ ನಾನೂ ಹೇಳುವಂಥ ಅನುಭವ ಅವನಲ್ಲಿರುತ್ತೆ. ಈಗೇನಿದೆ ನಮಗೆ ನಾನೂ ಹೇಳೋ ಅನುಭವ ಇದೆ, ಎಲ್ಲವೂ ನಾನು ಹೇಳೋ ಅನುಭವ ಇರೋದಿಲ್ಲ. ಇಷ್ಟು ಈ ಶ್ಲೋಕದ ಅರ್ಥ ಸಾಕು ಅಂದುಕೊಂಡು ಮುಂದೆ ನೋಡೋಣ. ಹೇಗೆ ಸರ್ವಾತ್ಮಕತ್ವವನ್ನು ನಾನು ಅನುಭವಿಸ್ತಾನೆ ಅಂತ. ಸರ್ವೇಷು ಭೂತೇಷು ಅಹಮೇವ ಸಂಸ್ಥಿತೋ ಜ್ಞಾನಾತ್ಮನ ಅಂತರ್ ಬಹಿರಾಶ್ರಯಸ್ಸನ್ ಭೋಕ್ತಾ ಚ ಭೋಗ್ಯಂಚ ಸ್ವಯಮೇವ ಸರ್ವಂ ಯದ್ಯತ್ ಪೃಥಗ್ ದೃಷ್ಟ ಮಿದಂತಯ ಪುರ. ಈ ಒಂದೊಂದು ಶ್ಲೋಕವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು ಶಂಕರ ಹೃದಯ ಯಾವ ರೀತಿಯಲ್ಲಿದೆ ಅಂತ ಅರ್ಥ ಆಗತ್ತೆ. ಏಕೆಂದರೆ ಸ್ಪಷ್ಟವಾದ ಶಬ್ದದಲ್ಲಿ ಬರೀತಾರೆ. ಏನು ಅಂದರೆ ಜ್ಞಾನಾತ್ಮನ ಅಂತ ಶಬ್ದ, ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಏಕೆಂದರೆ ಎಲ್ಲವೂ ಒಂದು ಅಂತ ಹೇಳಿದಾಗ ಕರ್ತ ಭೋಕ್ತ ಅಂತ ಬೇರೆ ವ್ಯವಹಾರ ಇರೋದೇ ಇಲ್ವಲ್ಲ. ನಡೀತಾ ಇದೆಯಲ್ಲ ಪ್ರಪಂಚ. ನೀವು ವೇದಾಂತದಲ್ಲಿ ಈ ರೀತಿ ಹೇಳ್ತೀರಾ, ಆದರೆ ಪ್ರಪಂಚ ಇದಕ್ಕೆ ಭಿನ್ನವಾಗೇ ಇದೆ. ಹಾಗಾದರೆ ನಿಮ್ಮ ಉತ್ತರಕ್ಕೂ ಇದಕ್ಕೂ ಏನು ಸಮನ್ವಯ ಹೇಗೆ ಅಂತ ಕೇಳಿದರೆ ಶಂಕರರು ಕೊಟ್ಟ ಉತ್ತರ ಇಷ್ಟೇ. ಏನು ಉತ್ತರ ಕೊಟ್ಟಿದ್ದಾರೆ ಅಂದರೆ ಜ್ಞಾನಾತ್ಮನ. ಇವೆಲ್ಲ ಆ ಜ್ಞಾನದಲ್ಲಿ ತಿಳ್ಕೊಳ್ಳೋದು, ಎಲ್ಲವೂ ಒಂದು ಅಂತ ತಿಳ್ಕೊಳ್ಳೋದು, ಎಲ್ಲವೂ ಒಂದು ಅಂತ ಅನುಭವಿಸೋದು ಹೊರತು ಎಲ್ಲವೂ ಒಂದೇ ಆಗಿರೋದಲ್ಲ. ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೇನೆ. ಮಣ್ಣಿನ ಉದಾಹರಣೆಯನ್ನು ಕೊಟ್ಟಾಗ ಮಣ್ಣು ಒಂದೇ, ಕೊಡಪಾನ ಬೇರೆ, ಶರಾವ ಬೇರೆ, ತಟ್ಟೆ ಬೇರೆ, ಬಂಗಾರ ಒಂದೇ, ಬಳೆ ಬೇರೆ, ಉಂಗುರ ಬೇರೆ, ಮಾಲೆ ಬೇರೆ. ಒಂದು ಬಂಗಾರ ಒಂದು ಅಂತ ಹೇಳ್ತಿದ್ದೇವೆ ಹೊರತು ಆಭರಣ ಎಲ್ಲ ಒಂದೇ ಅಂತ ಹೇಳ್ತಿರೋದಿಲ್ಲ. ಆಭರಣ ಎಲ್ಲ ಒಂದೇ ಅಂತ ಹೇಳೋದಿದ್ರೆ ಬಳೆ ಅಂತೆಲ್ಲ ಅಥವಾ ಸರ ಅಂತೆಲ್ಲ ವಿಭಾಗ ಏಕೆ ಬೇಕಾಗಿತ್ತು? ಆ ಬಳೆಯಲ್ಲೂ ಬೇರೆ ಬೇರೆ ವಿಭಾಗ. ಅಂದರೆ ಈ ವಿಭಾಗ ಇದೆ, ಆದರೆ ವಿಭಾಗವಾಗಿ ಇಲ್ಲ ಅಂತ ಹೇಳೋದು. ಜ್ಞಾನಾತ್ಮನ ತಿಳ್ಕೊಂಡಾಗ ತಿಳುವಳಿಕೆ ದೃಷ್ಟಿಯಿಂದ ಈ ಎಲ್ಲಕ್ಕೂ ಆಧಾರವಾದದ್ದು ಪರಮಾತ್ಮ ವಸ್ತು ಅಂತ ಹೇಳ್ತಾ ಇರೋದು ಶಂಕರರು. ಹೊರತು ಯಾವುದೂ ಇಲ್ಲ ಅಂತ ಹೇಳ್ತಾ ಇಲ್ಲ. ಕಾಣೋದು ಯಾವುದೂ ಇಲ್ಲ, ಇರೋದು ಒಂದೇ ಅಂತ ಹೇಳ್ತಿಲ್ಲ. ಕಾಣುವುದು ಕಾಣುವ ರೀತಿಯಲ್ಲಿ ಇಲ್ಲ, ಅದರ ನಿಜವಾದ ರೂಪ ಬೇರೆ ಅಂತ ಹೇಳ್ತಿದ್ದಾರೆ. ಹಗ್ಗದ ನಿಜವಾದ ರೂಪ ಬೇರೆ, ಹಾವಲ್ಲ ಹಗ್ಗ, ಹಗ್ಗ ಹಗ್ಗವೇ ಅಂತ ಹೇಳ್ತಿದ್ದಾರೆ. ಪ್ರಪಂಚ ಪರಮಾತ್ಮ ವಸ್ತುವೇ ಹೊರತು ಪ್ರಪಂಚ ಅಲ್ಲ ಅಂತ ಹೇಳ್ತಿದ್ದಾರೆ. ಅದನ್ನೇ ಮುಂದೆ ವಿವರಣೆ ಮಾಡ್ತಾರೆ. ಅದಕ್ಕೆ ಇಷ್ಟ ಅರ್ಥವನ್ನು ಹೇಳಿದ್ದೇನೆ. ಒಂದು ಅಂತ ಹೇಳ್ತಿರೋದು ಅರ್ಥ ಏನು? ಆಧಾರವಾದದ್ದು ಒಂದು, ಹೊರಗನೆ ದೃಷ್ಟಿಯಲ್ಲಿ ಹೇಗೆ ಸಮುದ್ರ ಒಂದೇ, ಆದರೆ ಸಮುದ್ರದ ಮೇಲೆ ಬರುವ ಅಲೆ ಬೇರೆ, ಫೇನ ತರಂಗ ಬೇರೆ, ನೊರೆ ಬೇರೆ, ಗುಳ್ಳೆ ಬೇರೆ. ಒಂದೇ ಸಮುದ್ರ, ಆದರೆ ನಾವೇ ಅದಕ್ಕೆ ಅಲೆ ಅಂತ ಹೇಳ್ತೇವೆ. ಬೇರೆ ಬೇರೆ ವಿಭಾಗ ಇದೆ. ಅದನ್ನೇ ವೇದವ್ಯಾಸರು ಆ ಒಂದು ಸೂತ್ರದಲ್ಲಿ ಹೇಳ್ತಾರೆ. ಕಾಣುವುದು ಇರೋದು ಸತ್ಯ, ಆದರೆ ಕಾಣುವುದು ಕಾಣುವ ರೀತಿಯಲ್ಲಿಲ್ಲ ಅಂತ ಹೇಳ್ತಾ ಇರೋದು. ಸರ್ವೇಷು ಭೂತೇಷು ಅಹಮೇವ ಸಂಸ್ಥಿತೋ. ಭೂತಗಳೇ ಇಲ್ಲ ಅಂತ ಹೇಳ್ತಿರೋದಲ್ಲ, ಎಲ್ಲ ಭೂತಗಳಲ್ಲೂ ಇರುವವನು ನಾನು ಅಂತ ಹೇಳ್ತಿದ್ದಾನೆ. ಅಂತರ್ಬಹಿರಾಶ್ರಯಸ್ಸನ್, ಒಳಗೂ ಹೊರಗೆ ಇಲ್ಲ ಅಂತ ಹೇಳ್ತಿರೋದಲ್ಲ,
ಒಳಗೂ ಹೊರಗೂ ಇರುವವನು ನಾನು ಅಂತ ಹೇಳ್ತಿರೋದು. ಭೋಕ್ತಾಚ ಭೋಗ್ಯಂಚ, ಭೋಕ್ತ ಭೋಗ್ಯ ಅಂತ ಇಲ್ಲ ಅಂತ ಹೇಳ್ತಿರೋದಲ್ಲ. ಭೋಕ್ತನೂ ನಾನೇ, ಭೋಗ್ಯವೂ ನಾನೇ. ಭೋಕ್ತಾಚ ಭೋಗ್ಯಂಚ ಸ್ವಯಮೇವ ಸರ್ವಂ. ಯಾವಾಗ? ಯತ್ ಪೃಥಕ್ ದೃಷ್ಟಮಿದಂ ತಯ ಪುರ. ಏನು ನಾನು ಹಿಂದೆ ಭೋಕ್ತ ಭೋಗ್ಯ ಅಂತೆಲ್ಲ ನೋಡ್ತಾ ಇದ್ದನೋ, ಈಗಿದೆಲ್ಲ ಅಂತ ನಾನು ಜ್ಞಾನದಿಂದ ಕಾಣ್ಕೊಳ್ತಾ ಇದ್ದೇನೆ ಹೊರತು ಈಗಲೂ ಇದೆಲ್ಲ ಇಲ್ಲ ಅಂತ ಅರ್ಥ ಅಲ್ಲ. ಇದು ಇದಾಗಿ ಇಲ್ಲ ಅಂತ. ಅಂದರೆ ಒಂದು ಗಣಪತಿ ಮೂರ್ತಿ ಇದೆ, ಒಂದು ಇಲಿ ಇದೆ, ಎರಡೂ ತೂಕದಲ್ಲಿ ಒಂದೇ ಇದೆ, ಎರಡೂ ಬಂಗಾರದ್ದು. ನಾವು ಏನು ಅಂದ್ಕೊಳ್ತೇವೆ? ಗಣಪತಿ ದೊಡ್ಡವನು, ಇಲಿ ಅವನ ವಾಹನ, ಅವನಷ್ಟು ಸ್ಥಾನವನ್ನು ನಾವು ಕೊಡೋದಿಲ್ಲ. ಆದರೆ ಅಕ್ಕಸಾಲಿಗನಿಗೆ ಹೋಗಿ ಕೇಳಿದರೆ ಈ ಗಣಪತಿಗೆ ಎಷ್ಟು ರೇಟ್ ಇದೆಯೋ ಅಷ್ಟೇ ರೇಟನ್ನು ಇಲಿಗೂ ಹೇಳ್ತಾನೆ. ಏಕೆ ಹೇಳ್ತಾನೆ? ಅವನು ಗಣಪತಿಯಾಗಿ ಇಲಿಯಾಗಿ ನೋಡ್ತಾ ಇಲ್ಲ, ಬಂಗಾರವಾಗಿ ನೋಡ್ತಾನೆ ಎರಡನ್ನು. ಅವನ ದೃಷ್ಟಿಯಲ್ಲಿ ಎರಡೂ ಸಮಾನ. ಬಂಗಾರದ ವೇಟ್ ಎಷ್ಟಿದೆಯೋ ಅಷ್ಟು ರೇಟ್ ಕೊಡ್ತಾನೆ. ಅಂದರೆ ಅರ್ಥ ಆಗ್ತಾ ಇದೆ ಅನ್ಕೊಳ್ತೇನೆ. ಹೀಗೆ ಈ ಆಧಾರವಾದದ್ದು ಪರಮಾತ್ಮ ವಸ್ತು. ಮಯ್ಯಖಂಡ ಸುಖಾಂಬೋಧೌ ಬಹುಧಾ ವಿಶ್ವವೀಚಯ ಉತ್ಪದ್ಯಂತೆ ವಿಲೀಯಂತೆ ಮಾಯಾ ಮಾರುತ ವಿಭ್ರಮ. ನನ್ನ ಆನಂದದಲ್ಲಿ, ಈ ಸುಖವಾದಂತಹ ಸಮುದ್ರದಲ್ಲಿ ಯಾವೆಲ್ಲ ಅಲೆಗಳು ಬರ್ತಾ ಇವೆಯೋ ಆ ಅಲೆಗಳು ಉತ್ಪದ್ಯಂತೆ ವಿಲೀಯಂತೆ, ಹುಡ್ತಾವೆ ಸಾಯ್ತಾವೆ. ಇವೆಲ್ಲ ಇರೋದು ಮಾಯೆ ಎಂಬಂತಹ ಮಾರುತ, ಮಾಯೆ ಎಂಬಂತಹ ಗಾಳಿ ಇದ್ದವನಿಗೆ. ನನಗೆ ಯಾವುದೂ ಇಲ್ಲ. ಅದಕ್ಕೆ ಹೇಳ್ತಾರೆ, ಮುಂದೆ ನೋಡೋಣ, 448ನೇ ಶ್ಲೋಕ, 98ನೇ ಶ್ಲೋಕ. ಸ್ಥೂಲಾದಿಭಾವ ಮೈಕಲ್ಪಿತ ಭ್ರಮಾತ್ ಆರೋಪಿತ ಅನುಸ್ಫುರಣೇನ ಲೋಕೈ ಕಾಲೇ ಯಥಾ ಕಲ್ಪಕ ವತ್ಸರಾಯನ ಋತ್ವಾದಯೋ ನಿಷ್ಕಲ ನಿರ್ವಿಕಲ್ಪೇ. ಮತ್ತೊಂದು ಉದಾಹರಣೆ ಕೊಡ್ತಾರೆ. ಹೇಗೆ ಅಂದರೆ, ಒಂದಾದಂತಹ ಪರಮಾತ್ಮನಲ್ಲಿ ಹೇಗೆ ಇವೆಲ್ಲ ಕಲ್ಪಿಸಲ್ಪಟ್ಟಿದೆ ಅಂತ ಕಾಲದ ಉದಾಹರಣೆಯನ್ನು ಕೊಡ್ತಾರೆ. ಟೈಮ್ ಅಥವಾ ಡೇ, ಇದನ್ನು ನಾವು ಹೇಗೆ ನಿರ್ಧಾರ ಮಾಡ್ತೇವೆ? ಏನಾದರೂ ಅದಕ್ಕೊಂದು ರೂಪ ಇದೆಯಾ? ಅದಕ್ಕೊಂದು ಆಕಾರ ಇದೆಯಾ? ಇಲ್ಲ ತಾನೇ. ಸೂರ್ಯ ಉದಯ ಆದರೆ ಈ ಡೇ ಆರಂಭ ಆಯಿತು ಅಂತ ಹೇಳ್ತೇವೆ. ಅಂದರೆ ಒಂದು ಉಪಾಧಿಯನ್ನು ಇಟ್ಟುಕೊಂಡು ಕಾಲವನ್ನು ಹೇಳ್ತೇವೆ. ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ ಅಂತ ಹೇಳ್ತೇವೆ. ಹೇಗೆ? ಆ ಕ್ರಿಸ್ತನ ಹುಟ್ಟು ಸಾವು, ಅಥವಾ ಹುಟ್ಟೋದಕ್ಕಿಂತ ಮೊದಲು ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕೆ ಅಂತ ಇಟ್ಕೊಂಡು. ಅಥವಾ ನಾವು 4 ಯುಗಗಳನ್ನು ಕಲ್ಪನೆ ಮಾಡ್ಕೊಳ್ತೇವೆ. ಯುಗ ಅಂತ ಒಂದು ಉಪಾಧಿಯನ್ನು ಇಟ್ಟುಕೊಂಡು ಕಾಲಕ್ಕೆ ಗಣನೆ ಇಲ್ಲದೆ ಅದು ನಿಜವಾಗಿ ಕಾಲಕ್ಕೆ ಗಣನೆಯೇ ಇಲ್ಲ. ಅದನ್ನು ಹೇಳ್ತಾರೆ ಕಾಲೇ ಯಥ, ಕಾಲಕ್ಕೆ ಹೇಗೆ ಕಲ್ಪ, ವತ್ಸರ, ಅಯನ, ಋತು ಇವುಗಳೆಲ್ಲ ಇದೆಯೋ, ಅಂದರೆ ನಿಷ್ಕಲ ನಿರ್ವಿಕಲ್ಪೆ. ಆ ಕಾಲಕ್ಕೆ ಒಂದು ರೂಪ ಯಾವುದೂ ಇಲ್ಲ, ಏನೂ ಇಲ್ಲ. ಆದರೂ ಕೂಡ ಒಂದು ಉಪಾಧಿಯನ್ನು ಇಟ್ಟುಕೊಂಡು, ಸೂರ್ಯೋದಯ ಸೂರ್ಯಾಸ್ತಾದಿಗಳನ್ನು ಇಟ್ಟುಕೊಂಡು ದಿನಮಾನವನ್ನು ಹೇಳ್ತೇವೆ. ಇಷ್ಟು ದಿವಸ ಆದರೆ ಇಷ್ಟು ವರ್ಷ ಅಂತ ಹೇಳ್ತೇವೆ, ಇಷ್ಟು ವರ್ಷ ಆದರೆ ಒಂದು ಕಲ್ಪ, ಹೀಗೆಲ್ಲ ನಾವು ವರ್ಣನೆ ಮಾಡ್ತೇವೆ. ಅಂದರೆ ಇಲ್ಲದೇ ಇರುವಂತಹ ಕಾಲಕ್ಕೆ ಹೇಗೆ ರೂಪವನ್ನು ಕೊಟ್ಟು ಕಲ್ಪನೆಯನ್ನು ಮಾಡುತ್ತೇವೋ ಹಾಗೆಯೇ ಈ ಪರಮಾತ್ಮ ವಸ್ತುವಾದಂತಹ ಆ ಬ್ರಹ್ಮನಿಗೆ ಸ್ಥೂಲತ್ವಾದಿಗಳನ್ನು ಹೇಳ್ತೇವೆ, ನನ್ನಲ್ಲಿ ಕಲ್ಪನೆ ಮಾಡಿಕೊಳ್ತೇವೆ. ಏನೂ ಇಲ್ಲ ಪರಮಾತ್ಮನಿಗೆ. ಸ್ಥೂಲಾದಿ ಭಾವ ಮೈ ಕಲ್ಪಿತ ಭ್ರಮಾತ್, ಭ್ರಮೆಯಿಂದ ಕಲ್ಪಿಸಿಕೊಂಡು ನಾನು ಶರೀರ, ನಾನು ಲಿಂಗ ಶರೀರ ಅಂತೆಲ್ಲ ತಿಳ್ಕೊಳ್ಳೋದು. ಆರೋಪಿತ ವಿಸ್ಫುರಣೇನ ಲೋಕೈಹಿ, ಉದಾಹರಣೆ ಅದು. ಹಾಗಾದರೆ ಒಂದು ಪ್ರಶ್ನೆ, ಆರೋಪಿತವಾದದ್ದಕ್ಕೆ ಏನು ಗತಿ ಅಂತ ಪ್ರಶ್ನೆ. ಹಗ್ಗದಲ್ಲಿ ಆರೋಪಿತವಾದಂತಹ ಹಾವಿಗೆ ಏನು ಗತಿ? ಹಾವಿ ಬೇರೆ ಎಲ್ಲೂ ಗತಿ ಇಲ್ಲ, ಹಗ್ಗವೇ ಗತಿ. ಅಂದ್ರೇನು? ಆರೋಪಿತವಾದದ್ದಕ್ಕೆ ಆಶ್ರಯವೇ ಗತಿ ಅಂತ. ಎಲ್ಲ ಆರೋಪಿತವಾಗಿದೆಯೋ ಅಲ್ಲೇ ಇರಬೇಕಾಗತ್ತೆ. ಅದನ್ನೇ ಹೇಳ್ತಾರೆ, ಆರೋಪಿತಂ ನಾಶ್ರಯ ದೂಷಕಂ ಭವೇತ್ ಕದಾಪಿ ಮೂಢೈ ಮತಿ ದೋಷ ದೂಷಿತೈ ನಾರ್ದ್ರೀಕರೋತ್ಯೂಷರ ಭೂಮಿ ಭಾಗಂ ಮರೀಚಿಕಾ ವಾರಿ ಮಹಾಪ್ರವಾಹ. ಹಿಂದೂ ಉದಾಹರಣೆ ಕೊಟ್ಟಿದ್ರು, ಕಾಲದ ಉದಾಹರಣೆ. ಈಗ ಮರುಮರೀಚಿಕೆಯ ಉದಾಹರಣೆ. ದೊಡ್ಡದಾದಂತಹ ಮರುಭೂಮಿ, ದೊಡ್ಡದಾಗಿದೆ, ತುಂಬ ದೂರವಾಗಿದೆ, ನೋಡ್ತಾ ಇದ್ದೇವೆ. ದೂರದಲ್ಲಿ ದೊಡ್ಡ ಸಮುದ್ರವೇ ಹರಿಯುವಂತೆ ಕಾಣುತ್ತೆ. ಮರುಮರೀಚಿಕ, ಬಿಸಿಲುಗುದುರೆ. ಎಷ್ಟು ದೊಡ್ಡ ಸಮುದ್ರ ಆದರೂ ಕೂಡ ಅದು ಆ ಭೂಭಾಗವನ್ನು ಆರ್ದ್ರೀಕರೋತಿ, ಏನಾದರೂ ಒದ್ದೆ ಮಾಡುತ್ತಾ? ಮಾಡೋದಿಲ್ಲ.
ನಾರ್ದ್ರೀಕರೋತ್ಯೂಷರ ಭೂಮಿ ಭಾಗಂ. ಊಷರ ಅಂದರೆ ಮರುಮರೀಚಿಕ. ಆ ಮರುಮರೀಚಿಕ ಮರುಭೂಮಿಯನ್ನು, ಊಷರವನ್ನು ಏನಾದರೂ ತನ್ನ ಪ್ರವಾಹದಿಂದ ಒದ್ದೆ ಮಾಡಿಬಿಡತ್ತಾ? ಒದ್ದೆ ಮಾಡೋದಿಲ್ಲ ತಾನೆ. ಹಾಗೆ ಆರೋಪಿತವಾದದ್ದು ಏನಾದರೂ ಅಂದರೆ ಹಗ್ಗದಲ್ಲಿ ಆರೋಪಿತವಾದ ಹಾವು ಏನಾದರೂ ಕಚ್ಚಿ ಯಾರನ್ನಾದರೂ ಸಾಯಿಸತ್ತಾ? ಆರೋಪಿತಂ ನಾಶ್ರಯ ದೂಷಕಂ ಭವೇತ್. ಹಾವಿಗೆ ಮಾಡುವಂಥ ಕೆಲಸವನ್ನು ಹಗ್ಗ ಏನಾದರೂ ಮಾಡುತ್ತಾ? ಮಾಡೋದಿಲ್ಲ ತಾನೆ. ಆದರೂ ಕದಾಪಿ ಮೂಢೈಹಿ ಮತಿ ದೂಷಿತೈಹಿ, ಹಗ್ಗವನ್ನು ತಿಳ್ಕೊಳ್ಳದೇ ಇದ್ದಾಗ ಅದು ಕಚ್ಚತ್ತೆ ಅಂತ ಅಂದ್ಕೊಳ್ತಾರೆ. ಪರಮಾತ್ಮ ವಸ್ತುವನ್ನು ತಿಳ್ಕೊಳ್ಳದೇ ಇದ್ದಾಗ ಈ ಎಲ್ಲ ಭೇದ ಇರುತ್ತೆ. ಅಂದರೆ ಆರೋಪಿತವಾದದ್ದಕ್ಕೆ ಆಶ್ರಯದಲ್ಲೇ ಲಯ ಹೊಂದುವಂಥದ್ದು. ಆರೋಪಿತವಾದಂತಹ ಮರುಮರೀಚಿಕ ಮರುಭೂಮಿಯನ್ನು ಹೇಗೆ ಒದ್ದೆ ಮಾಡೋದಿಲ್ವೋ ಹಾಗೆ ಈ ಆತ್ಮವಸ್ತುವಿನಲ್ಲಿ ಆರೋಪಿತವಾದ ದೇಹಾದಿ ಭಾವಗಳು ಇವನಿಗೆ ಏನೂ ಮಾಡೋದಿಲ್ಲ ಎಂಬುದು ತಾತ್ಪರ್ಯ. ಅದನ್ನು ಹೇಳ್ತಾರೆ. ಆಕಾಶವಲ್ಲೇಪನ ವಿದೂರ ಗೋಹಂ. ಆಕಾಶದಂತೆ ಯಾವ ಲೇಪನವೂ ನನಗಿಲ್ಲ. ಆದಿತ್ಯವತ್ ಭಾಸ್ಯ ವಿಲಕ್ಷಣೋಹಂ. ನಾನು ಆ ಸೂರ್ಯನು ಏನೆಲ್ಲ ಪ್ರಕಾಶ ಮಾಡ್ತಾನೋ ಆ ಪ್ರಕಾಶ ಮಾಡುವ ವಸ್ತು ನಾನಲ್ಲ. ಏನು ನಮಗೆ ಕಾಣ್ತಾ ಇದೆಯೋ ಸೂರ್ಯನಿಂದ ಕಾಣುವಂಥ ವಸ್ತು ನಾನಲ್ಲ. ಆಕಾಶವತ್ ಆಹಾರ್ಯವನ್ನಿತ್ಯ ವಿಲಶ್ಚಲೋಹಂ. ಅಂದರೆ ನಾನು ಆಹಾರ್ಯಂ ಅಂದರೆ ಪರ್ವತ ಅಂತ, ದೊಡ್ಡದಾದ ಅಚಲವಾದಂತಹ ಪರ್ವತದಂತೆ ಗಟ್ಟಿಯಾಗಿರುವವನು ನಾನು. ಅಂಬೋಧಿವತ್ ಪಾರ ವಿವರ್ಜಿತೋಹಂ. ಅಂಬೋಧಿ ಅಂದರೆ ಸಮುದ್ರಕ್ಕೆ ಕೊನೆ ಹೇಳೋದಿಲ್ಲ, ಇದು ಸಮುದ್ರದ ಎಂಡ್ ಅಂತಿಲ್ಲ, ಅಂತಹಾನೂ ನಾನಾಗಿದ್ದೇನೆ ಅಂತ. ಅಂದರೆ ಹಿಂದೆ ಹೇಳಿದ ಅರ್ಥವನ್ನೇ ಈ ಶ್ಲೋಕದಲ್ಲಿ, ನನಗೆ ಲೇಪನ ಇಲ್ಲ, ನಾನು ಯಾರನ್ನೂ ತೋರಿಸುವವನಲ್ಲ, ಎಲ್ಲವನ್ನೂ ಕಾಣುವಂಥವನು. ಇನ್ನು ಯಾವ ರೀತಿಯಲ್ಲಿದ್ದೇನೆ ಅಂದರೆ ನಾನು ಪರ್ವತದಂತೆ ಗಟ್ಟಿಯಾಗಿದ್ದೇನೆ, ಸಮುದ್ರದಂತೆ ಪಾರವಿಲ್ಲದೆ ಇರುವವನು ನಾನಾಗಿದ್ದೇನೆ. ಏಕೆ ಅಂದರೆ ಮುಂದೆ 502ನೇ ಶ್ಲೋಕ. ಉಪಾಧಿರಾಯಾತಿ ಸಯೇವ ಗಚ್ಚತಿ ಸಯೇವ ಕರ್ಮಾಣಿ ಕರೋತಿ ಭುಂಕ್ತೆ ಸಯೇವ ಜೀರ್ಯನ್ ಮ್ರಿಯತೆ ಸದಾಹಂ ಕುಲಾರ್ಧ್ರಿವನ್ ನಿಶ್ಚಲ ಏವ ಸಂಸ್ಥಿತಃ. ಉಪಾಧಿ, ಈ ಶರೀರ ಬರುತ್ತೆ, ಶರೀರ ಹೋಗುತ್ತೆ. ಉಪಾಧಿರಾಯಾತಿ ಸಯೇವ ಗಚ್ಚತಿ ಅಂದರೆ ಅಜ್ಞಾನದಿಂದ ಉಪಾಧಿ ಬರುತ್ತೆ, ಜ್ಞಾನವಾದಾಗ ಉಪಾಧಿ ಹೋಗುತ್ತೆ. ಸಯೇವ ಕರ್ಮಾಣಿ ಕರೋತಿ ಭುಂಕ್ತೆ, ಆ ಉಪಾಧಿಯೇ ಕರ್ಮವನ್ನು ಮಾಡುತ್ತೆ, ಕರ್ಮವನ್ನು ತಿನ್ನತ್ತೆ. ನನಗೆ ಯಾವುದೂ ಇಲ್ಲ. ಸಯೇವ ಜೀರ್ಯನ್, ಅದೇ ನಾಶವಾಗತ್ತೆ. ಅಂದರೆ ಶರೀರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಿದ್ದಾರೆ. ಶರೀರವೇ ಕೆಲಸ ಮಾಡುತ್ತೆ, ಶರೀರವೇ ಉಪಾಧಿ, ಶರೀರವೇ ಕೊನೆಗೆ ನಾಶವಾಗತ್ತೆ. ನಾನಾದರೂ ಕುಲಾದ್ರಿವನ್ನಿಶ್ಚಲ ಏವ. ಕುಲಾದ್ರಿ ಅಂದರೆ ಪರ್ವತ, ಒಳ್ಳೆ ಪರ್ವತದಂತೆ ಗಟ್ಟಿಯಾಗಿ ನಾನಿದ್ದೇನೆ. ನನಗೆ ಯಾವ ಕರ್ಮವೂ ಬರೋದಿಲ್ಲ, ಯಾವ ಶರೀರ ನಾಶವಾದರೂ ನಾನು ನಾಶ ಆಗೋದಿಲ್ಲ ಎಂಬುದು ತಾತ್ಪರ್ಯ. ಹೀಗೆ ಅನುಭವವನ್ನು ಮತ್ತೆ ಶಿಷ್ಯ ಮುಂದೆ ಹೇಳ್ತಾನೆ. ಕಾಲದ ಗಣನೆಯಿಂದ ಈ ವಿಚಾರವನ್ನು ಇಲ್ಲಿ ನಿಲ್ಲಿಸಿ ಮುಂದೆ ಅವನ ಅನುಭವವನ್ನು ನೋಡೋಣ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ.